ನಾನೇನು ಮೆಂಟ್ಲಾ ಇರ್ಬೋದೇನೋ. ಹೌದಾ, ತಪ್ಪಾಯ್ತು. ಹೊಡೆದಾಕ್ಬಿಡ್ದು, ಹೆಂಗೆ ಕೇಸ್ ಹಾಕ್ಬಿಡ್ತೀನಿ ತಿಳ್ಕೊ. ಆಮೇಲೆ ಬೇರೆ ಟೊಮೆಟೊ ಕಟ್ ಮಾಡಿ ನೋಡ್ತೀನಿ, ಆ ಟೊಮೆಟೊದ ಬೀಜ ವೈಟ್ಗಿದೆ. ಇವತ್ತು 55 ಮಾಡಿದ್ದೀನಿ ಅಂದರೆ 55 ರೂಪಾಯಿ ನಾನು ಸಂಪಾದನೆ ಮಾಡಿದ್ದೀನಿ ಫ್ರೆಂಡ್ಸ್. ಕೀಚೋದ್ರಲ್ಲಿರೋ ಸ್ವಲ್ಪ ಯಾವುದ್ರಲ್ಲಿಲ್ಲ ಫ್ರೆಂಡ್ಸ್. ಅಯ್ಯೋ, ಎಣ್ಣೆ ಹಾಕಿಲ್ಲ, ಏನು ಹಾಕಿಲ್ಲ. ಮನುಷ್ಯನಿಗೆ ಹೆಂಗೆ ರಿಲ್ಯಾಕ್ಸೇಷನ್ ಸಿಗಬೇಕು ಅಂತ ಹೊಟ್ಟೆಗೆ ಎಣ್ಣೆ ಹಾಕೊಂಡ್ರು ಹಂಗೆ ನಾವು ತಲೆಗೆ ಎಣ್ಣೆ ಹಾಕ್ಬೇಕು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಫುಲ್ಲು ತೆಳುವಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ. ಈ ಹದದಲ್ಲಿದ್ರೆ ಏನೋ ಸೈಕಲ್ ಗ್ಯಾಪ್ ಸೈಕಲ್ ಎತ್ಕೊಂಡ ನೋಡಿ ಒಂದು ಪಾಪ. ಬೇಡ ಅಂದಿದ್ದು ನಾವು ಮಾಡೋದು ಫ್ರೆಂಡ್, ನಮ್ಗೆ ಅದೇ ಇಷ್ಟ. ಮಸಾಲೆ ಟೀ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಯಾವ ಇವೆಲ್ಲ ಇದೇನೋ ಇರುವಂಥ ಕೈ ಚಳಕವನ್ನು ತೋರಿಸೋದೇ ಇವತ್ತು ಮಾಡಿ ತಿನ್ನೋದೆ ಫ್ರೆಂಡ್ಸ್. ಎಷ್ಟು ಸ್ಲೋ ಆಗಿ ಮೋಡ ಮೂವ್ ಆಗ್ತಾ ಇದೆ ಅಂತ ಈ ಕಟಿಂಗ್ ನೋಡ್ರಿ, ಹೋಗಿ ಆಲ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ತೀಬೇಕಂತೆ ತೀದ್ರೆ ಏನಂತೆ ಬೇಯದು ಏನೇನು ಮಾತಾಡ್ತಾರೆ ನೋಡ್ರಿ. ಈ ಥರದ್ದು ನಾವು 100 ಮಾಡಿದ್ರೆ 10 ರೂಪಾಯಿ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇದು ಬಂದ್ಬಿಟ್ಟು ಶನಿವಾರ ಫ್ರೆಂಡ್ಸ್. ಶನಿವಾರ ಮಾರ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಲೈಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಮನೆಯವರು ಎದ್ದಾಗ ಎದ್ದೆ ಫ್ರೆಂಡ್ಸ್. ಇವತ್ತು ನಾನು ಸುಮ್ಮನೆ ಡೌ ಮಾಡ್ತೀನಿ ಅಷ್ಟೇ. ಅವ್ರು 6:30ಗೆ ಎದ್ದು ನಾನು 8 ಗಂಟೆಗೆ ಎದ್ದೆ. ಸೊ ಅವ್ರು ಎದ್ದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾನು ಎಬ್ಬರಿಸಿದ್ರು. ಎಷ್ಟು ಫ್ರೆಶ್ಶಾಗಿ ಗಾಳಿ ಬಿಸ್ತೈತಿ ಏನಂತ ಮಲ್ಕೊಬಿಡ್ತೀನ. ಆಯಿಲ್ ಹಾಕ್ತಿದ್ದೀನಿ ಅಂತ ಹೇಳಿದ್ಮೇಲೆ ಮಲ್ಕೊಬಿಡ್ತೀನಿ. ನಾನೇನೇನು ಲೂಸಾ, ನಾನೇನು ಮೆಂಟ್ಲಾ ಇರ್ಬೋದೇನೋ. ಕೆಟ್ಟದನ್ನ ತಿಂದಾಗ ಒಳ್ಳೆ ಸ್ವಲ್ಪ ತಿಂದ್ಬಿಟ್ರೆ ಬ್ಯಾಲೆನ್ಸ್ಡ್ ಆಗುತ್ತೆ ಅಂತ. ಹೆಂಗೆ ನಮ್ಮ ಐಡಿಯಾ? ನೀರು ನಾನಲ್ಲ. ನೋಡು ಚೆನ್ನಾಗಿದೆ ಪಾಪ, ಸ್ಟೈಲಾಗಿ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಿದ್ದೀನಿ ಫ್ರೆಂಡ್ಸ್. ಕಮೆಂಟ್ ಮಾಡಿ. ಇದು ಬಿಡತ್ತಾ ಇಲ್ಲ, ನಾನು ಬಿಡ್ಬೇಕು ಅಂತ ಆಸೆ. ಚೆನ್ನಾಗಿ ಕಾಣಲ್ವೇನೋ ಅಂತ ಬಿಡ್ತಾ ಇಲ್ಲ. ಇವೇನಾದ್ರು ಭವನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮಿಂದ ಇನ್ನು ಫುಲ್ ಸ್ಟೈಲಾಗಿ. ಓಹೋ, ಹೊಡೆದಾಕ್ಬಿಡ್ದು, ಹೆಂಗೆ ಕೇಸ್ ಹಾಕ್ಬಿಡ್ತೀನಿ ತಿಳ್ಕೊ. ಎಸ್ ಹಾಕ್ಬಿಟ್ಟು ಆಯಿಲ್ ಅದು ಬ್ರೇಡಾಗಿ ಬಂದ್ಬಿಟ್ಟು ಅನ್ಸಿದೆ ಫ್ರೆಂಡ್ಸ್. ಆಯಿಲ್ ಹಾಕ್ಬಿಟ್ರೆ ಹೋಗೋಣ ಅಂತ ಬಂದೆ. ನಾನು ಫೋನ್ ನೋಡ್ಕೊಂಡು ಹೋದ್ರೆ ಜಾಗ ಬಿಡ್ತೀನಿ. ಯಾಕಂದರೆ ನೋಡಿರಿ ಫುಲ್ಲು ಅಜ್ಜೆ ಇಟ್ಟೆ ಜಾಗುತ್ತೆ ಫ್ರೆಂಡ್ಸ್. ಅಷ್ಟು ಖರಾಬಾಗ್ಬಿಟ್ಟಿದೆ ಜಾಗ. ಯಪ್ಪ ಅವ್ರ ಸ್ಕೂಟಿ ಒಳಗೆ ಹಸು ಬಂದಂಗೆ ಕಾಣಿಸ್ಬಿಟ್ಟಿದ್ದೆ ನಾನು. ಏನು ಸ್ಮೆಲ್ಲಿಲ್ಲ ಫ್ರೆಂಡ್ಸ್. ನಾವು ನೈಟ್ ಒಂದು ಸ್ಟೆಪ್ ಕಂಡಿಡ್ದಿದ್ದೀವಿ. ಆ ಸ್ಟೆಪ್ ವಿಡಿಯೋ ಮಾಡ್ತೀವಿ ಇವತ್ತು ಯೂಟ್ಯೂಬಲ್ಲಿ. ಐ ಥಿಂಕ್ ಇವತ್ತು ನೈಟಿನಲ್ಲಿ ನಾಳೆ ಮಾರ್ನಿಂಗ್ ಬರುತ್ತೆ. ಈ ವಿಡಿಯೋ ನೋಡಿದ್ರೆ ನೀವು ಸೋಮವಾರ, ನಾವು ಸೋಮವಾರ ಹಾಕಲ್ಲ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆನೇ ಹಾಕ್ಬಿಡ್ತೀವಿ. ಗಾಳಿಯಲ್ಲಿ ಗಾಳಿ ನೋಡಿ ಹೆಂಗೆ ಬಿಸ್ತೈತಿ. ಈ ಮೋಡ ಮೂವ್ ಆಗ್ತಿದ್ದೀರಿ ಫ್ರೆಂಡ್ಸ್, ತೋರಿಸ್ತೀವಿ. ಹಾಂ ನೋಡಿ ಫ್ರೆಂಡ್ಸ್, ಎಷ್ಟು ಸ್ಲೋ ಆಗಿ ಮೋಡ ಮೂವ್ ಆಗ್ತಾ ಇದೆ ಅಂತ. ವಾವ್, ಪಕ್ಷಿ ಹಾರಾಡ್ತಿದೆ, ಮರಗಳೆಲ್ಲ ಅಲ್ಲಾಡ್ತಾ ಇದ್ದಾವೆ, ಮೋಡ ಮೂವ್ ಆಗ್ತಿದೆ. ಇವರು ಅದೇ ಥರ ಮೂವ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಹೇಳಿ ಫ್ರೆಂಡ್ಸ್ಗೆ. ಮಾರ್ನಿಂಗ್ ಎವ್ರಿಬಡಿ. ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ತಿಕ್ಲಾಕ್ ಹೋಗಿದ್ದಾರೆ ಫ್ರೆಂಡ್ಸ್. ಎಲ್ಲಿ? ಇವ್ರು ತಾನೇ ಅದು, ಇವ್ರ ಮೇಲೆ ಮನೆದು. ಯಾಕ ನಮ್ಮ ಮನೇಲಿ ಪಿಂಕಿ ಇಲ್ವಾ? ಇಲ್ಲ ಸಾಕಂಗಿಲ್ಲ. ಹಾಂ ಸರಿ. ಹೋಗ್ತಿರೋದೇ ಲೇಟು, ಮತ್ತೆ ಬರ್ರಿ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಇನ್ನೂ ಲೇಟ್. ನಾನು ಒಬ್ಬಳೇ ನಾಷ್ಟ ಮಾಡೋದಂದರೆ ಲೇಟಾಗಿ ಮಾಡ್ಕೊತೀನಿ. ಅವ್ರು ಬರ್ತಾರೆ ಅಂದರೆ ಮಾತ್ರ 8 ಗಂಟೆ 9 ಗಂಟೆ ಅನ್ಕೊಂಡು ಬೇಗ ಮಾಡೋದು. ನಾನು ಒಬ್ಬಳೇ ತಿನ್ನೋದು. ಅವ್ರು ಬರೋದಿಲ್ಲ ಅಂದರೆ 11 ಗಂಟೆ 12 ಗಂಟೆ ಹಂಗೆ ನಾಷ್ಟ ಮಾಡ್ಕೊಳೋದಾಗುತ್ತೆ. ಸೊ ಇವಾಗ ನಾನು ಏನಾದರೂ ಕುಡಿಬೇಕು ಫ್ರೆಂಡ್ಸ್. ಎಷ್ಟು ಚಳಿ ಇದೆ ಅಂತಂದರೆ ಸಖತ್ತಾಗಿದೆ ಕ್ಲೈಮೇಟು. ಬಟ್ ಒಂದೇ ಒಂದು ಬೇಜಾರು ಏನಂದರೆ ಬಟ್ಟೆಗೆ 7 ಬಂಡಿ ಇದ್ದಾವೆ ಫ್ರೆಂಡ್ಸ್. ಬಟ್ಟೆಗಳು ಹೋಗೋಣ ಅಂದ್ಕೊಂಡೆ. ಇದು ಮಳೆ ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗ್ತಲ್ಲ ಬೆಂಗಳೂರಲ್ಲಿ. ಇವಾಗ ಮೋಡ ಇದೆಯಾ, ಇವಾಗ ಗಾಳಿ ಬೀಸ್ತಾ ಇದೆಯಾ, ಬಟ್ಟೆ ಹೊಡ್ಸ್ಕೊಬಿಟ್ಟೆ. ಕೈಯೇ ಸುಮ್ಮನೆ ಇರೋಲ್ಲ, ಎಳೆ ಮಕ್ಕಳು ಕೈ ಆಡ್ದಂಗೆ ಕಾಸ್ಟ್ ನೋಡಿ ಫ್ರೆಂಡ್ಸ್. ಗಾಳಿಲಿ ಹಾರ್ಕೊಂಡು ಹೋಗ್ತಿದ್ದೆ ಕಿಟಕಿ ತೆಗೆದ ತಕ್ಷಣ. ಸೊ ಅದಕ್ಕೇನೆ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಬಟ್ಟೆ ಊರಿಟ್ಬಿಟ್ಟು ಮಳೆ ಬಂದುಬಿಟ್ಟು ಮತ್ತೆ ಅದ್ರ 3 ದಿನ ಊರಿಟ್ಟು ಯಪ್ಪ ಯಾಕೆ ಬೇಕಪ್ಪ ಚಿತ್ತೆ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ ಇವತ್ತು ನೈಟ್ ಒಗ್ದಾಕ್ಬಿಟ್ಟು ನಾಳೆ ಬೆಳಗ್ಗೆ ಹಾರಾಕ್ಬಿಡೋಣ. ಗಾಳಿಗೆ ಹಾರ್ಕೊಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಹೆಂಗಾದರೂ ಆದರೂ ಆದತ್ತು
ಸೊ ನಾವು ವೀಡಿಯೋನ ಕೊಂಡ ತನಕ ನೋಡಿ. ಐ ಹೋಪ್ ಇವತ್ತಿನ ವೀಡಿಯೋ ಚೆನ್ನಾಗಿ ಬರುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ. ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟ ಚಾನಲ್ನ ಪಟ್ಟದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವೀಡಿಯೋ ತಪ್ಪೊಂದು ಲೈಕನ್ನು ಮಾಡಿ ಫ್ರೆಂಡ್ಸ್. ನೀವು ಲೈಕು ಸಬ್ಸ್ಕ್ರೈಬ್ ಮಾಡೋದು ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಇನ್ನೂ ಜಾಸ್ತಿ ವೀಡಿಯೋಗಳನ್ನ ಮಾಡೋದಕ್ಕೆ. ಅವ್ರನ್ನ ಕಳ್ಸಿಕೊಟ್ಟಾದ್ಮೇಲೆ ಪಾತ್ರೆಗಳನ್ನ ತೊಳೆಯೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ ಫ್ರೆಂಡ್ಸ್. ನಾನು ಫಸ್ಟು ಏನಾದರೂ LG ಡ್ರಿಂಕ್ಸ್ ಹತ್ರ ಬಿಸಿ ಬಿಸಿ ಏನಾದರೂ ಮಾಡ್ಕೊಳ್ಳೋಣ ಈ ಚಳಿಗೆ ಚೆನ್ನಾಗಿರೋದು ಅಂತಲೇ ಅಂದ್ಕೊಂಡು ಬಂದಿದ್ದು ಅಡುಗೆ ಮನೆಗೆ. ಬಟ್ ಬಂದಾದ್ಮೇಲೆ ಸರಿ ಓಕೆ ಪಾತ್ರೆಗಳು ತೊಳ್ಕೊಬಿಡೋಣ, ಮನೆ ಆಲ್ರೆಡಿ ಗುಡಿಸಿದ್ದೆ, ಹಾಗಾಗಿ ಮತ್ತೇನು ಕೆಲಸ ಇಲ್ವಲ್ಲ. ಸೊ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ರಿಲ್ಯಾಕ್ಸ್ ಆಗಿ ಏನಾದರೂ ಕುಡಿಯೋಣ ಬಿಸಿ ಬಿಸಿ ಅಂತ ಅಂದ್ಕೊಂಡು ನಾನೇ ಪ್ಲ್ಯಾನ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊತಿದ್ದೀನಿ. ನೈಟ್ ತಿಂದ್ಬಿಟ್ಟು ಹಾಗೆ ಮಲ್ಕೊಂಡಿದ್ವಿ, ತೊಳೆದೇ ಇರಲಿಲ್ಲ ಫ್ರೆಂಡ್ಸ್. ಎಷ್ಟು ದಿನದಿಂದ ಅನ್ಕೊತಿದ್ದೀನಿ ಆದರೆ ಆಗ್ತಾರ ನನ್ನ ಕೈಲಿ, ಹಂಗಾಗಿ ಎಲ್ಲ ಹಂಗೆ ತೆಗೆದು ಹಾಕಿದೆ ಸಿಂಕಲ್ಲಿ ಅಂದ್ಬಿಟ್ಟು ತೊಳೆದ್ಕೊಬಿಡೋಣ ಅಂತೇಳಿ ತೊಳಿತಾ ಇದ್ದೀನಿ. ಪಾತ್ರೆಗಳು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು, ನೈಟ್ ಮಾಡಿದ್ದೆಲ್ಲ ಹಾಗೆ ಇತ್ತಲ್ಲ, ಹಾಗಾಗಿ ಬೆಳಗ್ಗೆ ಇದ್ದ ತಕ್ಷಣ ಪಾತ್ರೆಗಳು ತೊಳೆಯೋದು ಸ್ವಲ್ಪ ಬೇಜಾರು ಫ್ರೆಂಡ್ಸ್. ಯಾಕಂದರೆ ನಾನು ಅದಕ್ಕೆ ಯಾವಾಗೂ ನೈಟು ತೊಳೆದು ಮಲ್ಕೊಬಿಡ್ತೀನಿ. ಅಡುಗೆ ಮನೆಗೆ ಬರೋಷ್ಟರಲ್ಲಿ ರಿಲ್ಯಾಕ್ಸ್ ಆಗಿರ್ತೈತೆ, ಒಂಥರ ಚೆನ್ನಾಗಿರುತ್ತೆ ಮೈಂಡ್. ಇಲ್ಲ ಅಂತಂದರೆ ಅಡುಗೆ ಮನೆಗೆ ಬರೋಷ್ಟರಲ್ಲೇ ತಲೆ ಕೆಟ್ಟೋಗ್ಬಿಡ್ತೈತೆ ಅನ್ನೋ ಕಾರಣಕ್ಕೆ ಮೊದಲೆಲ್ಲ ತೊಳೆದ್ಬಿಟ್ಟು ಮಲ್ಕೊತಿದ್ದೆ. ಬಟ್ ಇವಾಗೆಲ್ಲನೂ ಏನು ಮಾಡೋದು, ಟೈಮಾಗಿ ಹೋಗಿದೆ ಅಂತ ಅಂದ್ಬಿಟ್ಟು ಹಂಗೆ ಮಾಡ್ತಾಯಿದ್ದೀನಿ. ಸೊ ಪಾತ್ರೆಗೆಲ್ಲ ತೊಳೆದ್ಬಿಟ್ಟು ಬಾರ್ಲು ಹಾಕಿದ್ದೀನಿ ಫ್ರೆಂಡ್ಸ್, ಆರ್ಲಿ ಅಂತ ಅಂದ್ಬಿಟ್ಟು. ಇವಾಗ ಸ್ವಲ್ಪ ಅಂದರೆ ಮಸಾಲೆ ಟೀ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಮಸಾಲೆ ಟೀಗೆ ರೆಡಿ ಮಾಡ್ಕೊತಿದ್ದೀನಿ. ನೀವು ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ. ಸೊ 1 ಗ್ಲಾಸ್ ಅಳತೆ ತಕ್ಕಂಗೆ ಕರೆಕ್ಟಾಗಿ ನೀರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ ಚಚ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸೋಂಪು, ಜೀರಿಗೆ, ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಸಾಲೆಗೆಲ್ಲ ಏನೇನು ಹಾಕ್ತೀವಿ ನಾವು ಎಲ್ಲ ಹಾಕ್ಕೊಂಡಿದ್ದೀನಿ. ಒಂದೇನಂದರೆ ಪಲಾವ್ ಎಲೆ ಅಂತ ಹೇಳ್ತಾರಲ್ಲ, ಸೊ ಪಲಾವ್ ಎಲೆ ಒಂದು ಹಾಕ್ಕೊಂಡಿಲ್ಲ ಅಷ್ಟೇ, ಬಿಟ್ಟರೆ ಬೇರೆ ಎಲ್ಲನೂ ಹಾಕ್ಕೊಂಡು, ಬೇರೆ ಬೆಲ್ಲ ಅಲ್ಲ ಬೇರೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಟೀ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಅಂದರೆ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ತುಂಬ, ಅದು 3/4 ಗ್ಲಾಸ್ ಬರೋವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಸಾಲೆ ಟೀನ. ಬಟ್ ಇದಕ್ಕೆ ಹಾಲೊಂದು ಹಾಕಿಲ್ಲ ಅಷ್ಟೇ. ಹಾಲು ಹಾಕಿ ಕುಡಿಯೋದಕ್ಕಿಂತ ಹಾಗೆ ಕುಡಿದ್ರೆ ಇನ್ನೂ ಒಳ್ಳೆಯದು, ಹೊಟ್ಟೆ ಕೊಬ್ಬೆಲ್ಲ ಕರಗಿಸ್ಬಿಡ್ತೈತೆ, ಒಳ್ಳೇದು ಅಂತ ಅಂದ್ಕೊಂಡು ಮಾಡಿದ್ದೀನಿ. ಈ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನನಗೆ ಈ ಥರ ಹೊಸದಾಗಿ ಡ್ರಿಂಕ್ಸ್ನ ಕಂಡುಹಿಡಿಯೋದು ಇಷ್ಟ. ಡ್ರಿಂಕ್ಸ್ ಅಂತಂದರೆ ಹೆಲ್ದಿ ಡ್ರಿಂಕ್ ಇದು ಬಂದ್ಬಿಟ್ಟು ಗೊತ್ತಲ್ವ, ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಮಸಾಲೆ ಟೀ ಮಾಡ್ಕೊಂಡಿದ್ದೀವಿ. ಸೊ ಈ ಥರ ಹೆಲ್ದಿ ಡ್ರಿಂಕ್ಸ್ನ ನನಗೆ ಇಷ್ಟ. ಡಿಫ್ರೆಂಟಾಗಿ ಟ್ರೈ ಮಾಡ್ತಿರ್ತೀನಿ. ಇಷ್ಟು ಕಲರ್ಫುಲ್ ಆಗಿದೆ ನೋಡಿ ಫ್ರೆಂಡ್ಸ್ ನಿಜ. ಇದರಲ್ಲಿ ಬೆಲ್ಲ ಮತ್ತು ಏನೇನಾಗಿದೆ ಎಲ್ಲ ಹೇಳಿದ್ದೀನಲ್ವಾ, ಆಟೋ ಸೌಂಡ್ ನೋಡ್ತೀನಿ ಡಮಾರ್ ಅಂತ ಫ್ರೆಂಡ್ಸ್. ಎಲ್ಲೋ ಈ ಗಾಳಿಗೆ ಎಲ್ಲಂದ್ರಲ್ಲೂ ಡಮಾಲ್ ಡುಮಿಲ್ ಅಂತಿದೆ. ಓಕೆ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಹೇಗಿದೆ ಏನೋ ಕತೆ ಅಂದ್ಬಿಟ್ಟು. ವಾವ್ ಫ್ರೆಂಡ್ಸ್ ಸೀರಿಯಸ್ಲಿ ಚೆನ್ನಾಗಿದೆ. ಅಂದರೆ ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಸ್ವೀಟ್ ಜಾಸ್ತಿ ಅಂತ ಅನಿಸಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಬಟ್ ನನಗೆ ಸ್ವೀಟ್ ಇದ್ರೇ ಕುಡಿಯೋಕ್ಕಾಗೋದು ಫ್ರೆಂಡ್ಸ್. ಈ ಮಸಾಲೆ ಐಟಮ್ಸ್ ಎಲ್ಲ ಸ್ವಲ್ಪ ಕಸರೆ ಹೊಡೆದ್ಬಿಡುತ್ತೆ, ಕುಡಿಯೋಕ್ಕಾಗಲ್ಲ. ಅವಾಗ ನಾನು ವೇಸ್ಟ್ ಮಾಡಿಬಿಡ್ತೀನಿ. ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಸ್ವೀಟನ್ನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಬಟ್ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಹೊಟ್ಟೆಲಿರೋದೆಲ್ಲ ಕ್ಲೀನ್ ಆಗಿಬಿಡ್ತೀವಿ ಅದು ಕನ್ಫರ್ಮ್. ಜೀರ್ಣ ಚೆನ್ನಾಗಾಗುತ್ತೆ ಇದರಲ್ಲಿ ನಾವು, ಯಾಕಂದರೆ ಜೀರಿಗೆ ಮತ್ತು ಏನಪ್ಪ ಹೆಸರು ಸೋಂಪು ಎಲ್ಲ ಹಾಕಿದ್ದೀವಲ್ಲ, ಸೊ ಜೀರ್ಣ ಚೆನ್ನಾಗುತ್ತೆ, ಹೊಟ್ಟೆಲಿರೋ ಕೊಬ್ಬು ಕರಗಿಸುತ್ತೆ, ವೆಯ್ಟ್ ಲಾಸ್ ಮಾಡುತ್ತೆ. ಇದು ಹೀಟೇನೆ. ಸೊ ಹೀಟ್ ಇರೋದನ್ನು ತಿಂದ್ರೇ ನಮ್ಮ ಬಾಡಿ ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ. ಹಾಗಾಗಿ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತೇನಿಲ್ಲ. ಈ ಆಳು ಮೂಳು ತಿಂತಿರಲ್ಲ ಫ್ರೆಂಡ್ಸ್, ಆವಾಗವಾಗ ಇದು ಗೋಬಿ ಮಂಚೂರಿ ಅಂತ ಪಾನಿಪೂರಿಗಳಂತೆ ಅವು ಇವು ತಿಂತೀನಲ್ಲ. ಸೊ ಆ ಥರ ಎಲ್ಲ ಇದ್ದಾಗ ಈ ಥರದ್ದೆಲ್ಲ ಸ್ವಲ್ಪ ಕುಡಿದಾಗ, ಕೆಟ್ಟದನ್ನ ತಿಂದಾಗ ಒಳ್ಳೆ ಸ್ವಲ್ಪ ತಿಂದುಬಿಟ್ರೆ ಬ್ಯಾಲೆನ್ಸ್ಡ್ ಆಗುತ್ತೆ ಅಂತ ಹೆಂಗೆ ನಮ್ಮ ಐಡಿಯಾ. ಆ ಥರ ನಾನೇ ಯೋಚನೆ ಮಾಡಿ ಆವಾಗವಾಗ ಈ ಥರ ಕುಡಿತೀನಿ. ಯಾವಾಗೂ ಅದು ಇದು ತಿಂತೀನಿ. ಅದು ಆವಾಗವಾಗೆ ಫ್ರೆಂಡ್ಸ್, ಇದು ಆವಾಗವಾಗೇ. ಸೊ ಹಾಗಾಗಿ ಆವಾಗವಾಗ ಈ ಥರ ಕುಡಿದ್ರೆ ಚೆನ್ನಾಗಿರುತ್ತೆ. ಅದು ಈ ಥರ ಟೈಮಲ್ಲಿ ಇದಕ್ಕೆ ಮಿಲ್ಕ್ ಹಾಕ್ಕೊಂಡು ಕೂಡ ಕುಡಿಬೋದು. ಕೆಲವೊಬ್ರು ಕೇಳ್ತಾರೆ ಈ ಥರ ಮಸಾಲೆ ಐಟಮ್ಸ್ ಹೋಗೋಕ್ಕೆ ಹಾಲು ಹೊಡೆದೋಗುತ್ತಲ್ಲ ಅಂತಂದ್ಬಿಟ್ಟು. ಖಾರ ಇದ್ದಾಗ ಮಾತ್ರ ಫ್ರೆಂಡ್ಸ್ ಹೊಡೆಯೋದು. ಇದರಲ್ಲಿ ಖಾರ ಅಂಥದ್ದೇನೋ ಹಾಕಿಲ್ಲ ಅನಿಸುತ್ತೆ. ಸೊ ನಂಗೆ ಗೊತ್ತಿಲ್ಲಪ್ಪ, ಯಾಕೆ ಸುಮ್ಮನೆ ಹೇಳ್ಬಿಟ್ಟು ಆಮೇಲೆ ಹಾಲ್ಗೆ ಹೊಡೆದೋಗ್ಬಿಟ್ರೆ ಕಷ್ಟ, ಗೊತ್ತಿಲ್ಲ. ಬಟ್ ಮಸಾಲೆ ಟೀಗೆ ಹಾಲು ಹಾಕ್ತಾರಲ್ವ ಫ್ರೆಂಡ್ಸ್, ಹಾಲಾಗ್ರೇ ಮಸಾಲೆ ಟೀ ಮಾಡಿದ್ದೀವಿ ಅಷ್ಟೇ ನೋಡಿ ಫ್ರೆಂಡ್ಸ್. ಅವ್ರು ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಬರೋಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾನು ನಿಧಾನವಾಗಿ ಮಧ್ಯಾಹ್ನ 11:30 ಅನಿಸುತ್ತೆ, ಮಧ್ಯಾಹ್ನ ಅಲ್ಲ ಫ್ರೆಂಡ್ಸ್ ಬೆಳಗ್ಗೆನೇ. ಸೊ 11:30 12 ಗಂಟೆ ಈ ಟೈಮ್ಗೆ ನಾನು ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಬೇಳೆ ಸಾಂಬಾರು ಮಾಡೋ ಬದಲು ಎಲ್ಲ ಕಾಳು ಮಿಕ್ಸ್ ಮಾಡಿ ಎಲ್ಲ ಬೆರಕೆ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಹೆಸರು ಕಾಳು, ಹೆಸರುಬೇಳೆ, ತೊಗರಿಬೇಳೆ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊತಿದ್ದೀನಿ. ಈ ಬೆರಕೆ ಕಾಳು ಸಾಂಬಾರು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರೋಟೀನ್ಸ್, ವಿಟಮಿನ್ಸು ಮತ್ತು ಫೈಬರ್ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಬೇಳೆ
ಬೇಳೆಕಾಳು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಬೇಕಿದ್ರೆ ಕಡಲೆಬೇಳೆ ಹಾಕ್ಕೋಬೋದು, ಆಮೇಲೆ ಇದು ಏನು ಅವರೆಬೇಳೆ ಅವರೆಕಾಳು ಇದನ್ನೆಲ್ಲ ಕೂಡ ಹಾಕ್ಕೋಬೋದು, ಎಲ್ಲ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇದ್ದಿದ್ದೊಂದು 3 ಬೇಳೆ ಅಂದ್ಬಿಟ್ಟು ಇದನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಸೈಡ್ಗೆ. ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಊರಲಿ ಅಂತ ಇಟ್ಕೊಂಡು ಈ ಮೂಲಂಗಿ ಹಾಕೋಣ ಅಂತ ಒಂದೇ ಒಂದು ಇತ್ತು ಅಂದ್ಬಿಟ್ಟು ಎತ್ಕೊಂಡ್ರೆ ಆ ಮೂಲಂಗಿ ಎಷ್ಟು ಕೆಟ್ಟಿತ್ತು ಅಂತಂದರೆ ಯಪ್ಪ ದೇವ್ರೆ, ಅದ್ರಲ್ಲಿ ಮೂಲಂಗಿ ಏನೇ ಇರಲಿಲ್ಲ ಫ್ರೆಂಡ್ಸ್, ಬರೀ ಹುಳ ತಿನ್ಕೊಬಿಟ್ಟಿತ್ತು ಎಲ್ಲನೂ, ಅಂದರೆ ಒಂಥರ ಕುಲ್ಲೋಗ್ಬಿಟ್ಟಿತ್ತು ಎಲ್ಲನೂ. ಹಾಗಾಗಿ ಕಟ್ ಮಾಡಿ ನೋಡಿದೆ ಹಿಂಗ್ಸೋಣ ಅಂತ, ಹಿಂಗ್ಸೋಕ್ಕೆ ಆಗಿಲ್ಲ ಯಾಕಂದ್ರೆ ಅಷ್ಟು ಕೆಟ್ಟೋಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟ್ ಆಲೂಗಡ್ಡೆ ಕಟ್ ಮಾಡ್ಕೊತಿದ್ದೀನಿ. 1.5 ಆಲೂಗಡ್ಡೆ ಅಂತ ಹೇಳ್ಬೋದು, ಒಂದು ದೊಡ್ಡದು ಒಂದು ಚಿಕ್ಕ ತೊಗೊಂಡಿದ್ದೀನಿ. ಸೊ 2 ಆಲೂಗಡ್ಡೆ ಕಟ್ ಮಾಡಿ ಹಾಕ್ಬಿಟ್ಟು ಟೊಮೆಟೊ ಎತ್ಕೊಂಡೆ ಫ್ರೆಂಡ್ಸ್, 3 ಟೊಮೆಟೊ ಎತ್ಕೊಂಡೆ, ಬಟ್ ಅದ್ರಲ್ಲಿ ಒಂದು ಹೋಗ್ಬಿಟ್ಟಿತ್ತು, ಅಂದರೆ ಕಪ್ಪು ಬೀಜ ನೋಡಿ, ಇದೇನೇನೆ ಟೊಮೆಟೊ. ಫಸ್ಟ್ ಟೊಮೆಟೊನೇ ಒಂಥರ ಕಪ್ಪಾಗಿತ್ತು ಬೀಜ, ಏನಿದು ಅಂದ್ಬಿಟ್ಟು ನನಗೆ ಗೊತ್ತಾಗಿಲ್ಲ ಕೆಟ್ಟಿದೆಯಲ್ವ ಅಂದ್ಕೊಂಡು ಹಾಗೆ ಇಟ್ಟೆ. ಸರಿ ಓಕೆ ಸೈಡ್ಗಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಬೇರೆ ಟೊಮೆಟೊ ಕಟ್ ಮಾಡಿ ನೋಡ್ತೀನಿ, ಆ ಟೊಮೆಟೊದ ಬೀಜ ವೈಟ್ಗಿದೆ. ಸೊ ಆವಾಗ ಗೊತ್ತಾಯಿತು, ಓ ಇದು ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಆಮೇಲೆ ತೆಗೆದು ಬಿಸಾಕಿದೆ ಫ್ರೆಂಡ್ಸ್. 2 ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಈ ಸಾಂಬಾರಿಗೆ ಹುಳಿನೂ ಹಾಕ್ಕೋಬೋದು ನಾವು. ನಾನು ಟೊಮೆಟೊ ಈಗಾಗಲೇ 2 ಹಾಕಿದ್ದೀನಲ್ಲ ಸಾಕು ಅಂದ್ಕೊಂಡು ನಾನು ಹುಳಿನ ಹಾಕೋಕ್ಕೆ ಹೋಗಿಲ್ಲ. ಸೊ 1 ಈರುಳ್ಳಿ, 2 ಟೊಮೆಟೊ, 1.5 ಆಲೂಗಡ್ಡೆ, ಆಮೇಲೆ ಬೇಳೆಕಾಳು ಎಷ್ಟು ಜನಕ್ಕೆ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತರಕಾರಿನೂ ಅಷ್ಟೇ ಎಷ್ಟು ಜನಕ್ಕೆ ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟನ್ನು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಗ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಅರ್ಶಿನ ಕೂಡ ಹಾಕ್ಕೋಬೋದು ಇದಕ್ಕೆ. ನಾನು ಅರ್ಶಿನ ಏನು ಹಾಕ್ಕೊಂಡಿಲ್ಲ, ಅರ್ಶಿನ ಖಾಲಿಯಾಗಿತ್ತು ಅಂದ್ಬಿಟ್ಟು ಈಸಿಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅಂದರೆ ತಪ್ಪಲೆ ಬೇಯಿಸ್ಕೊಬೋದು, ಟೈಮ್ ಹಿಡಿಯುತ್ತೆ ಮತ್ತು ಟೈಮು ಸೇವ್ ಆಗೋದಿಲ್ಲ, ಗ್ಯಾಸ್ ವೇಸ್ಟ್ ಆಗುತ್ತೆ. ಇದನ್ನೆಲ್ಲ ತಲೆ ಓಡಿಸಿ ನಾನು ಯಾವಾಗಲೂ ಕುಕ್ಕರಲ್ಲೇ ಇಟ್ಕೊಂಡ್ಬಿಡ್ತೀನಿ. ಅದಕ್ಕೆ ಅಲ್ವಾ ಟೆಕ್ನಾಲಜಿ ಮುಂದುವರ್ತಂತಾನೆ ಈ ಕುಕ್ಕರು ಅದೇನೇನೋ ಕಂಡುಹಿಡಿದಿರೋದು. ಹಾಗಾಗಿ ಅದನ್ನೆಲ್ಲ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ಇದು ಮಾಡಿಕೊಂಡೆ. ಈ ಟೊಮೆಟೊನ ಕೊಬ್ಬು ನಾನು ಕವರಲ್ಲಿ ಹಾಕಿದ್ರೆ ಹಂಗೆ ತೆಗೆದ್ಬಿಟ್ಟು ಸಿಂಕಲ್ಲಿ ಹಾಕ್ಬಿಟ್ಟಿದ್ದೆ. ಮತ್ತು 2 ಕೆಲಸ ಮತ್ತೆ ತೆಗೆದ್ಬಿಟ್ಟು ಕವರಲ್ಲಿ ಹಾಕಿ ತರಕಾರಿ ಎಲ್ಲ ಎತ್ತಿಟ್ಕೊಬಿಟ್ಟೆ. ಹಂಗೆ ಕೆಲಸ ಮಾಡ್ತಾನೆ ಎಲ್ಲ ಕೆಲಸ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್. ಅಡುಗೆ ಮಾಡ್ತಾ ಇದ್ದಂಗೆ ಅಡುಗೆ ಮನೆಗೆ ಕ್ಲೀನ್ ಮಾಡ್ಕೊಬಿಟ್ಟೆ. ನೆಕ್ಸ್ಟ್ ಪಾತ್ರೆ ತೊಳೆದು ಇಟ್ಕೊಂಡಿದ್ದಲ್ವ, ಸೊ ಗ್ಯಾಸ್ ಮೇಲೆ ಇಟ್ಟಿದ್ದಲ್ವ, ಈಸಿಲ್ ಬರೋದಂಗ ಏನು ಕೆಲಸ ಅಂದ್ಬಿಟ್ಟು ಈ ಕಡೆ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಕೂಡ ಕ್ಲೀನಾಗಿ ನಿಧಾನವಾಗಿ ಜೋಡಿಸ್ಕೊತಾ ಇದ್ದೀನಿ. ತೊಳೆದ ಮೇಲೆ ಸ್ವಲ್ಪ ಹೊತ್ತು ಇಟ್ಟರೆ ಸಾಕು. ಮತ್ತು ನನಗೇನಂದರೆ ಅಡುಗೆ ಮನೆ ಚಿಕ್ಕದನ್ನ ಕಾರಣಕ್ಕೆ ಅಲ್ಲೇನು ಕೆಲಸ ಮಾಡ್ಕೊಳಕ್ಕೆ ಆಗೋದಿಲ್ಲ. ಒಂದು ಸ್ವಲ್ಪ ಪಾತ್ರೆಗಳು ಇದ್ಬಿಟ್ರೆ ಕೂಡ ಅಲ್ಲಿ ನಾನು ನೆಕ್ಸ್ಟ್ ಏನೂ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಇಕ್ಕಟ್ಟಾಗ್ಬಿಡೋದು ಅನ್ನೋ ಕಾರಣಕ್ಕೆ ಎಲ್ಲ ಇಟ್ಕೊಂಡು ಮಾಡ್ಕೊಬಿಟ್ಟೆ ಕೆಲಸ ಎಲ್ಲ. ತಲೆಗೆ ಎಣ್ಣೆ ಹಾಕೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಸಾಂಬಾರು ಗಟ್ಟಿಯಾಗಿದೆ, ಸಾಂಬಾರು ಇಟ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟೆ. ಇವಾಗ ನಾವು ಸ್ವಲ್ಪ ತಲೆಗೆ ಎಣ್ಣೆ ಹಾಕೋಣ ಅಂತ, ಯಾಕೋ ಫುಲ್ ನೆವೆ ಆಗ್ತಿದೆ ಫ್ರೆಂಡ್ಸ್. ಒಂದಿನ ಸ್ನಾನ ಮಾಡಿದ್ರೆ ಫುಲ್ ಡ್ಯಾಂಡ್ರಫ್ ಆಗಿಬಿಡುತ್ತಲ್ಲ, ಅದು ಫುಲ್ ಡ್ರೈ ಆದಾಗ ಏನಾಗುತ್ತೆ ಜಾಸ್ತಿ ನೆವೆ ಆಗ್ತಿರ್ತೈತೆ. ಸೊ ನಮ್ಗೆ ಇವಾಗ ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಮನುಷ್ಯನಿಗೆ ಹೆಂಗೆ ರಿಲ್ಯಾಕ್ಸೇಷನ್ ಸಿಗಬೇಕು ಅಂತ ಹೊಟ್ಟೆಗೆ ಎಣ್ಣೆ ಹಾಕೊಂಡ್ರು ಹಂಗೆ ನಾವು ತಲೆಗೆ ಎಣ್ಣೆ ಹಾಕ್ಕೋಬೇಕು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನೋಡಿ ಎಂತೆಂಥದ್ದೆಲ್ಲ ಮಾತಾಡ್ತಿದ್ದೀನಿ, ಚೆನ್ನಾಗಿ ಮಾತಾಡೋಣ ಅನ್ಕೊಂತ ಹೇಳಿ ಇವ್ರು ನೋಡ್ರಿ ಎಂತೆಂಥದ್ದಕ್ಕೆಲ್ಲ ಪ್ರಮೋಷನ್ ಮಾಡ್ತಾಳೆ ಅನ್ಕೊಂತ. ನೋ ಪ್ರಮೋಷನ್, ಈಸಿಲ್ ಬರೋ ಇದೆ ನೋಡಿ ಫ್ರೆಂಡ್ಸ್. ಇಟ್ಟು ಬಂದರೆ ಹಂಗೆ ಈಸಿಲ್ ಬರ್ತಿದೆ. ಹೌದಲ್ಲ, 2 ಈಸಿಲ್ ತೊಗೊಳೋಣ ಅಂತ ತರಕಾರಿ ಎಲ್ಲ ಹಾಕಿದ್ದೀವಲ್ಲ, ಸೊ 2 ಈಸಿಲ್ ಬಂದರೆ ಸರಿಯಾಗಿ ಆಗಿಬಿಡುತ್ತೆ. ಸೊ ಇವಾಗ ನಾವು ಪಟಪಟ ಅಂತ 2 ನಿಮಿಷಕ್ಕೆ ಎಣ್ಣೆ ಹಾಕ್ಕೊಬೇಡ ಫ್ರೆಂಡ್ಸ್. ಕಾರಣಕ್ಕೆ ಯಪ್ಪ ಸ್ವಾಮಿ ಇಕ್ಕಿಚೋದ್ರಲ್ಲಿರೋ ಸ್ವಲ್ಪ ಯಾವುದ್ರಲ್ಲಿಲ್ಲ ಫ್ರೆಂಡ್ಸ್. ಅಯ್ಯೋ ಬಂತು 2 ಈಸಿಲು, 10:45 ಫ್ರೆಂಡ್ಸ್. ಇನ್ನೂ ನಾಷ್ಟ ಕೂಡ ಮಾಡಿಲ್ಲ. 2 ಈಸಿಲ್ ಬಂದಿದೆ, ಅದು ಬೆಂದಿದೆ. ಇವಾಗ ಒಂದು ಅದು ಈಸಿಲೆಲ್ಲ ಹೋಗ್ಬೇಕಲ್ವ ಪ್ರೆಷರು. ಬಾಬಾ ಏನು ಕಾಳು ದೇವ್ರೆ. ಹಬ್ಬಾಡ ಫುಲ್ ರಿಲ್ಯಾಕ್ಸ್ ಫ್ರೆಂಡ್ಸ್. ಇವಾಗ ಫುಲ್ ಆರಾಮ್ ಅನಿಸ್ತಿದೆ. ಅಪ್ಪ ಎಷ್ಟು ನೆವೆ ಆಗ್ತಿತ್ತು ಗೊತ್ತಾ ತಲೆ. ಒಂದಿನ 20 ವರ್ಷ ಸ್ನಾನ ಮಾಡ್ದಿರೋ ಥರ ತಲೆಲ್ಲ ಫುಲ್ ನೆವೆ ಆಗ್ತಿತ್ತು. ನನಗೆ ಆಯಿಲ್ ಹಾಕ್ತಿರ ಫುಲ್ ಡ್ಯಾಂಡ್ರಫ್ ಆಗಿದೆ. ಅಂದರೆ ಡ್ಯಾಂಡ್ರಫ್ ಈಗ ಕಮ್ಮಿ ಆಗಿದೆ ಫ್ರೆಂಡ್ಸ್, ಮೊದಲೇ ಇನ್ನೂ ಜಾಸ್ತಿ ಇತ್ತು. ಆದರೆ ಈಗ ಒಣಗಿರೋ ಕೂದಲಿದ್ರೆ ಈ ಮಿಕ್ಕಿರೋ ಎಣ್ಣೆನ ಏನು ಮಾಡಬೇಕು, ಕೈಯಲ್ಲಿ ಅರ್ಧಂಬರ್ಧ ಎಣ್ಣೆ ಇರುತ್ತೆ, ಆ ಎಣ್ಣೆನೆಲ್ಲ ಹಿಂಚ್ಕೊಡ್ಬೇಕು. ಯಾರು ಈ ಥರ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನಂತೂ ಒಂದು ಚೂರು ಎಣ್ಣೆ ವೇಸ್ಟ್ ಮಾಡಲ್ಲ, ಅದಕ್ಕೆ ಹಿಂಗೆ ಹಚ್ಕೊಂಡು ಖಾಲಿ ತಲೆಗೆ ಎಣ್ಣೆ ಹಚ್ಕೊಂಡು ರಿಲ್ಯಾಕ್ಸ್ ಆಗಿ ಬಂದೆ. ಸೊ ಅಷ್ಟರಲ್ಲಿ ಫುಲ್ಲು ಒಳಗೆ ಪ್ರೆಷರ್ ಗ್ಯಾಸ್ ಎಲ್ಲ ಹೋಗ್ಬಿಟ್ಟಿತ್ತು. ಹಾಗಾಗಿ ನೋಡಿದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಬೇಳೆಕಾಳೆಲ್ಲ ಫುಲ್ಲು ನುಣ್ಣಗಾಗ್ಬಿಟ್ಟಿತ್ತು, ಸಕ್ಕತ್ತಾಗಿರುತ್ತೆ. ನಂಗೆ ಈ ಥರ ಚೆನ್ನಾಗಿ ಬೆಂದರೆ ಬೇಳೆಕಾಳು ತುಂಬ ಇಷ್ಟ ಆಗ್ಬಿಡುತ್ತೆ. ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿತ್ತು, ಬೇಳೆಕಾಳು ಚೆನ್ನಾಗಿ ಬಂದಿತ್ತು, ಈರುಳ್ಳಿ ಟೊಮೆಟೊ ಎಲ್ಲನೂ ಅಷ್ಟೇ ತಿರುಗಿ ಕೊಡ್ತಾ ಇದ್ದರೆ ಸಾಕು, ಅಷ್ಟು ಬೇಗ ಚೆನ್ನಾಗಿ ಮಸಿತಾ ಇತ್ತು, ಎಲ್ಲ ಸ್ಮ್ಯಾಶ್ ಮಾಡ್ತಾ ಇದ್ದೆ. ಸೊ ಯಾವಾಗೂ ಸ್ವಲ್ಪ ಪ್ರೆಷರ್ ಹಾಕಿ ತಿನ್ನಬೇಕಿತ್ತು, ಅಂದರೆ ಫುಲ್ ಸ್ಮ್ಯಾಶ್ ಮಾಡೋಕ್ಕೆ ಚೌಟಲ್ಲಿ. ಇವಾಗೇನಿಲ್ಲ ಫ್ರೆಂಡ್ಸ್, ಸಿಂಪಲಾಗಿ ತಿರುಗಿ ಕೊಟ್ಟೆ, ಚೆನ್ನಾಗೇನೆ ಎಲ್ಲ ಬೆಂದೈತಲ್ಲ, ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಆಯಿತು. ನೆಕ್ಸ್ಟ್ ಸಾಂಬಾರು ಪುಡಿ ಹಾಕ್ಕೊಂಡೆ, ಒಂದು 3/4 ಸ್ಪೂನು 1 ಸ್ಪೂನು ಹಾಕ್ಕೊಂಡಿದ್ದೀನಿ. ಹಾಕೋಷ್ಟು ಸ್ವಲ್ಪ ಚೆನ್ನಾಗ್ಬಿಡ್ತು ಫ್ರೆಂಡ್ಸ್, ಏನು ಮಾಡೋದು. ಸೊ ಖಾರ ಎಲ್ಲ ಕಲಿಸ್ಕೊಂಡು ಆದಮೇಲೆ ನೆಕ್ಸ್ಟ್ ಇದು ಒಗ್ಗರಣೆ ಹಾಕ್ತಾಯಿದ್ದೀನಿ.
ಇದೇ ಫ್ರೆಂಡ್ಸ್ ಇದು ಈ ಸಾಂಬಾರ್ಗೆ ಹೈಲೈಟು. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂತಿದ್ದೀನಿ, ಸಖತ್ತಾಗಿರುತ್ತೆ. ನೀವು ಈ ಥರ ಹಾಕ್ಕೊಂಡ್ಲೇಬೇಕು, ಅಷ್ಟು ಸೂಪರಾಗಿರುತ್ತೆ. ಸೊ ನಾನು ಚೌಟಿಗೆ ಜೀರಿಗೆ ಸಾಸಿವೆ ಹಾಕಿ ಆಯಿಲ್ ಹಾಕಿ 1 ನಿಮಿಷ ಬಿಟ್ಟು ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿನ ಚಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ತೆಗೀದಿರ ಹಾಗೆ ಇಟ್ಕೊಂಡು ಒಗ್ಗರಣೆ ಹಾಕಿದ್ರೆ ಸಖತ್ತಾಗಿರುತ್ತೆ. ಇವಾಗ ಚೆನ್ನಾಗಿ ಬೆಳ್ಳುಳ್ಳಿನ ಚಚ್ಕೊಂಡು ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊತಿದ್ದೀನಿ. ಇದಕ್ಕೆ ಬೇಕಿದ್ರೆ ಈ ಟೈಮಲ್ಲಿ ನೀವು ಒಂದೆರಡು ಒಣಮೆಣಸಿನ್ಕಾಯೋ ಬ್ಯಾಡಿಗೆ ಮೆಣಸಿನ್ಕಾಯೋ ಹಾಕ್ಕೋಬೋದು. ನಾನು ಚೌಟ್ ಚಿಕ್ಕದಂದ್ಬಿಟ್ಟು ಹಾಕಿದೆ ಫ್ರೆಂಡ್ಸ್, ಇಲ್ಲಾಂದರೆ ಹಾಕ್ತಾಯಿದ್ದೆ. ಸೊ ಬೆಳ್ಳುಳ್ಳಿ ಒಗ್ಗರಣೆ ಮಾತ್ರ ಸಾಂಬಾರಿಗೆ ಸಖತ್ತಾಗಿತ್ತು. ತಿನ್ನಬೇಕಾದ್ರೆ ಆ ಬೆಳ್ಳುಳ್ಳಿನ ಕಿವುಚ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಹಂಗೆ ಅಲ್ಟಿಮೇಟ್ ಆಗಿರ್ತೈತೆ. ಸೊ ಇವಾಗ ಕಲಸಾದ್ಮೇಲೆ ಇದನ್ನ ಬೇರೆ ತಪ್ಪಲೆಗೆ ಎತ್ತಿಟ್ಟೆ, ಬಿಕಾಸ್ ಇದೇ ಕುಕ್ಕರಲ್ಲಿನೇ ಅನ್ನ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆ ಕುಕ್ಕರಲ್ಲಿ ಸಾಂಬಾರ್ನ ಎತ್ತಿಟ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅನ್ನ ಸಾಂಬಾರು ಎರಡೂ ಕೂಡ ರೆಡಿ ಆಗಿದೆ. ಇವಾಗ ನಾವು ಊಟ ಮಾಡುವ ಸಮಯ. ಆದ್ರೂ ಮುದ್ದೆ ಮಾಡಿದ್ರೆ ಈ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಮುದ್ದೆಗೆ ಈಚೆಗಡೆ ಬೀಸ್ತಿರೋ ಚಳಿ ಚಳಿ ಗಾಳಿಗೆ ಸಖತ್ತಾಗಿರೋದು. ಆದ್ರೂ ಏನು ಮಾಡೋಕ್ಕಾಗಲ್ಲ, ಸಾಂಬಾರು ಸೂಪರ್ ಆಗೇನೆ ಇತ್ತು. ಗಟ್ಟಿಯಾಗೆ ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ, ಅಂದರೆ ಮುದ್ದೆಗೆ ಮಾಡೋ ಥರನೇ ಮಾಡಿದ್ದೀನಿ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡಿದ್ದೀನಿ. ನೈಟ್ ಇನ್ನೂ ಚೆನ್ನಾಗಿತ್ತು, ಅಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿತ್ತು. ನಾನು ಮಾಡಬೇಕಾದ್ರೇ ಅಂದ್ಕೊಂಡೆ ಮಾಡಿದೆ. ಬೆಳಗ್ಗೆಗೇನು ಮಧ್ಯಾಹ್ನ ಏನು ಫ್ರೆಂಡ್ಸ್ ಇದು ಬೆಳಗ್ಗೆ ಮಧ್ಯಾಹ್ನ ಅಂತ ಬರ್ತೈತೆ. ಸೊ ಬೆಳಗ್ಗೆ ಮಾಡಿಬಿಟ್ರೆ ಸಂಜೆಗೂ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಮಾಡಿದ್ದು. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಬಿಸಿ ಬಿಸಿ ಹೊಗೆ ಹೋಗ್ತಿತ್ತು ಫ್ರೆಂಡ್ಸ್ ತಿನ್ನಬೇಕಾದ್ರೆ, ಅಷ್ಟು ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್ ಬೆಳಗ್ಗೆ ಅಂದರೆ ಟೈಮ್ ಹತ್ತಿರ 12 ಗಂಟೆ ಸುಮಾರು ಆಗಿತ್ತು ಅಂತ ಅನಿಸುತ್ತೆ. ಸೊ 12 ಗಂಟೆಗೆ ನಾವು ಊಟ ಎಲ್ಲ ಮಾಡಿಬಿಟ್ಟು ವ್ಲಾಗ್ನ ಮುಗಿಸ್ಕೊಂಡಿದ್ವಿ, ಮತ್ತು ವ್ಲಾಗ್ ಕಂಟಿನ್ಯೂನೇ ಮಾಡಿಲ್ಲ. ಸೊ ಆಮೇಲೆ ಏನು ಮಾಡಿದೆ ಅಂತಂದರೆ ಚೈನ್ ಪೀಸ್ ಫ್ರೆಂಡ್ಸ್, ಇಲ್ಲಿ ನೋಡಿ ಚೈನ್ ಪೀಸ್ ತೋರಿಸ್ತೀನಿ. ಚೈನ್ ಪೀಸ್ ಹಾಕ್ಕೊಂಡಿದ್ದೆ. ನೆನ್ನೆಗೆ 34 ಹಾಕಿದೆ. ಸೊ ಇವಾಗ ನಾನು 55 ಹಾಕಿದ್ದೀನಿ. ಅಂದರೆ ಅದ್ರ ಜೊತೆನೇ ಕಂಟಿನ್ಯೂ ಫ್ರೆಂಡ್ಸ್, ಸಪ್ರೇಟ್ ಅಂತೂ ಅಲ್ಲ, ನನ್ನ ಕೈಯಲ್ಲಿ ಅಷ್ಟು ಜೋಡ್ಸೋಕ್ಕೆ ಹಾಗೂ ಇಲ್ಲ. ಅಂದರೆ ಇವತ್ತು ನಾನು ಎಷ್ಟು ಮಾಡಿದ್ದೀನಿ, 55ರಲ್ಲಿ 34 ಹೋದರೆ 21 ಪೀಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು. ಸೊ 21 ಪೀಸ್ ಇವತ್ತು ಮಾಡಿದ್ದೀನಿ. 2:15 ಕೂತ್ಕೊಂಡಿದ್ದಕ್ಕೆ ಇವಾಗ ಟೈಮ್ ಕರೆಕ್ಟಾಗಿ 5:15. ಸೊ ನಾನು ಎಷ್ಟು ಗಂಟೆಗೆ ಮುಗಿಸ್ಕೊಂಡೆ ಅಂದರೆ 4:45ಗೆ ಮುಗಿಸ್ಕೊಂಡೆ. ಸೊ ಹತ್ತಿರ 2.5 ಅವರ್ಗೆ ನಾನು 21 ಪೀಸ್ ಹಾಕಿದ್ದೀನಿ. ಸೊ 1 ಅವರ್ಗೆ 10 ಪೀಸ್ ಹಾಕೋದು ಫ್ರೆಂಡ್ಸ್, ಅಷ್ಟೇ ಆಗೋದು. ಮತ್ತು ಕೆಲವೊಬ್ರು ಕೇಳ್ತಿದ್ರೆ ಏನು ವರ್ಕು ಹೆಂಗೆ ಸಿಕ್ತು ಅಂತ ಅಂದ್ಬಿಟ್ಟು, ಇದೇ ವರ್ಕು ಫ್ರೆಂಡ್ಸ್, ಅದು ಚೈನ್ ಪೀಸ್ ಹಾಕೋದು. ಆಲ್ರೆಡಿ ನೆನ್ನೆ ವೀಡಿಯೋದಲ್ಲಿ ನೋಡಿರ್ತೀರ ನೀವು ಯಾವ ಥರ ಜೋಡಿಸೋದು ಒಂದಕ್ಕೊಂದು ಅಂದ್ಬಿಟ್ಟು. ಸೊ ಆ ಥರ ಒಂದು ಪೀಸ್ಗೆ ₹1 ಅಂತ ಅಂದ್ಬಿಟ್ಟು ಪಕ್ಕದ ಮನೆಯಲ್ಲೇ ಅವರು ಇರೋದು. ಬಟ್ ನಮಗೆ ಗೊತ್ತಿರಲಿಲ್ಲ. ನಮ್ಮ ಮನೆಗೆ ವೈಫೈ ಹಾಕ್ಸಕ್ಕೆ ಅಂದ್ಬಿಟ್ಟು ಒಬ್ರು ಬಂದಿದ್ರು. ಅವರು ಈ ಥರ ಹೇಳಿದ್ರು, ಏನು ಮಾಡ್ತಿದ್ರು ಅಂತ ಕೇಳಿದಾಗ ನಾನು ಮನೇಲಿ ಇದ್ದೀನಿ, ಏನು ಕೆಲಸ ಇಲ್ಲ ಅಂತ ಹೇಳಿದೆ. ಅವಾಗ ಅಟ್ಲೀಸ್ಟ್ ಈ ಥರ ಮಾಡಿ ಪಕ್ಕದಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂತಂದರು. ಹೋಗಿದ್ದೆ, ಬಂದಾದಮೇಲೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್, ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ 1 ವಾರ. ಮತ್ತು ಇಲ್ಲಿ ಕೆಲಸ ಬಿಟ್ಟಲ್ವ, ಇವಾಗ ನಾನು ಜಾಬ್ಗೆ ಹೋಗ್ತಿದ್ದೆ, ಟ್ರೈನಿಂಗ್ ಹೋಗ್ತಿದ್ದೆ ಅಲ್ವಾ, ಅದು ಸ್ಟಾಪ್ ಮಾಡಿದ ತಕ್ಷಣ ಅಟ್ಲೀಸ್ಟ್ ವಿಧಾನ ಮಾಡೋಣ, ಫೋನ್ ನೋಡ್ತೀವಿ ಅವಾಗ ಫ್ರೀ ಆಗಿದ್ದಾಗ. ಸೊ ಫ್ರೀ ಆಗಿರೋ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನೇ ಥಿಂಕ್ ಮಾಡಿ ಹೋಗಿ ತೊಗೊಬಂದು ಇವತ್ತು 55 ಮಾಡಿದ್ದೀನಿ. ಅಂದರೆ ₹55 ನಾನು ಸಂಪಾದನೆ ಮಾಡಿದ್ದೀವಿ ಫ್ರೆಂಡ್ಸ್ ಇವತ್ತು. ಸೊ ಇನ್ನೂ ಸ್ವಲ್ಪ ಹಾಕೋಣ, 60 ಪೀಸ್ ತೊಗೊಂಡೋಗ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ 70 ಹಾಕ್ಬೋದು ಅಂದ್ಕೊಂಡಿದ್ದೆ, ಬಟ್ ಪವರ್ ಹೋಗಿದೆ ಫ್ರೆಂಡ್ಸ್. ಕೆಲಸ ಎಲ್ಲ ಮಾಡಿಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದೆ, ಪಟ್ಟಂತ ಕರೆಂಟ್ ಹೋಯಿತು. ಆ ಕರೆಂಟ್ ನಮಗೆ ಏನು ಹೊಟ್ಟೆವ್ರಿ ಅಂತಲೇ ಗೊತ್ತಿಲ್ಲ ನನಗೆ. ಸೊ ಫೈನಲಿ ನಾವು ರೆಡಿ ಆಗೋಣ ಅಂದ್ಕೊಂಡಿದ್ವಿ. ಈ ಆಲ್ಮಂಡ್ ಕ್ರೀಮ್ ಹಾಕಿ ಸುಮಾರು ದಿನ ಆಗೋಯ್ತು ಫ್ರೆಂಡ್ಸ್, ಅದಕ್ಕೆ ಅದು ಹಾಕೋಣ ಅಂದ್ಕೊಂಡಿದ್ದೀನಿ. ಮುಖ ಚೆನ್ನಾಗಿರುತ್ತೆ, ಆಯಿಲಿ ಆಗಿರುತ್ತೆ. ಚಳಿ ಫ್ರೆಂಡ್ಸ್, ಹೆವಿ ಚಳಿ, ಎಷ್ಟು ಗಾಳಿ ಬೀಸ್ತಿದೆ ಅಂದರೆ ಆವಾಗಲೇ ಕಿಟಕಿ ಮುಚ್ಚಿಬಿಟ್ಟು ಇದೇ ಜಾಗದಲ್ಲಿ ಫ್ರೆಂಡ್ಸ್ ನಾನು ಮಾಡಿದ್ದು. ಈ ಜಾಗದಲ್ಲಿ ನಾನು ಏನು ಚೈನ್ ಪೀಸ್ ಜೋಡಿಸ್ತಾ ಇದ್ದೀನಿ, ಡಮಾರ್ ಅಂತ ಹೊಡ್ಬಿಟ್ಟಿದೆ ಅಪ್ಪ. ಆಮೇಲೆ ಕ್ಲೋಸ್ ಮಾಡಿಬಿಟ್ಟೆ. ಇನ್ನೂ ತೆಗೆದು ಇಟ್ಕೊಂಡ್ರೆ ಮತ್ತಿನ್ನೂ ಜೋರಾಗಿ ಹೊಡೆದು ಗ್ಲಾಸ್ಗೆ ಹೊಡೆದೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡ್ಕೊಬಿಟ್ಟೆ. ಸೊ ಇವಾಗ ನಾವು ಸಿಂಪಲ್ಲಾಗಿ ಟಕ ಅಂತ ರೆಡಿ ಬಂದ್ಬಿಟ್ಟಿದೆ ಫ್ರೆಂಡ್ಸ್. ಇದ್ರ ಮುಂಚೆ ಒಂದು ಕ್ಲಿಪ್ ಎತ್ತಿದೆ ಫ್ರೆಂಡ್ಸ್, ಅದರಲ್ಲಿ ಫುಲ್ ಕತ್ಲಾಗಿರ್ತಾರೆ, ನಿಮಗೊಂದು ಇಮೇಜ್ ಕಾಣಿಸ್ತಾ ಇರ್ತೈತೆ. ಇವಾಗ 5:15 ಟೈಮು. ಸೊ ಇವಾಗ ಬಿಸಿಲು ಬರ್ತಾಯಿದೆ. ಇಷ್ಟು ತನಕ ಮೋಡ ಮುಚ್ಕೊಂಡು ಮನೆಯೆಲ್ಲ ಫುಲ್ ಕತ್ಲಾಗ್ಬಿಟ್ಟಿತ್ತು. ಇವಾಗ ಕರೆಂಟ್ ಬಂದಿಲ್ಲ. ಸೊ ಎಷ್ಟು ಬೆಳಕು ಬರ್ತಿದೆ ಅಂತಂದರೆ ಇವಾಗೇನೋ ಮಧ್ಯಾಹ್ನ ಇದೇನೋ ಅನ್ನೋ ಥರ ಬಿಸಿಲು ಬರ್ತೈತೆ. ಮತ್ತು ಹಂಗೇ ಮುಚ್ಕೊತೈತೆ, ಹಂಗೇ ಬರ್ತೈತೆ. ಈ ಸೂರ್ಯನೇ ಆಟ ಆಡಿಸ್ತವನೋ ಇಲ್ಲ ಪ್ರಕೃತಿನೇ ಆಟ ಆಡಿಸ್ತೈತೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಬಟ್ ಈ ಥರ ಎಲ್ಲ ಆದರೆ ಹುಷಾರು ತಪ್ಪದ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಗೊತ್ತಿದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಈ ಥರ ಪಾತ್ರೆಗಳೆಲ್ಲ ತೊಳೆದು ಮನೆಯಲ್ಲೇ ಗುಡಿಸ್ಬಿಟ್ಟು ಇರೋ ಕೆಲಸ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದೇನೋ ಕೆಲಸ ಎಕ್ಸ್ಟ್ರಾ ಮಾಡಿದ್ದೀನಿ. ಫ್ರೆಂಡ್ಸ್, ಗ್ಯಾಸ್ ಒರೆಸ್ಬಿಟ್ಟು, ಗ್ಯಾಸ್ ಅಷ್ಟೇ ಕ್ಲೀನಾಗಿದೆ, ಫ್ರೆಶ್ ಆಗಿ ಇಟ್ಟು ಬಂದಿದ್ದೀನಿ. ಅನ್ನ ಇದೆ, ಬೆಳಗ್ಗೆ ಮಾಡಿರೋ ಸಾಂಬಾರಿದೆ. ಸೊ ಅನ್ನ ಜೊತೆಗೆ ಗೋಧಿ ದೋಸೆನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಅದು ಇಟ್ಟು ಬೇಡ ಅಂತಿರ್ತಾರೆ ಫ್ರೆಂಡ್ಸ್, ಯಾವಾಗ ನೋಡಿ ಕತೆ ಹೊಡ್ಕೊಂಡವರು. ನಾವಾದರೂ ಮಾಡೋಣ ಅಂದ್ಕೊಂಡಿದ್ದೀವಿ, ಅವ್ರು ಬೇಡ ಅಂದಿದ್ದು ನಾವು ಮಾಡೋದು ಫ್ರೆಂಡ್ಸ್, ನಮ್ಗೆ ಅದೇ ಇಷ್ಟ. ಸೊ ಅದೇ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಒಂದು ರೆಸಿಪಿ ಫ್ರೆಂಡ್ಸ್, ಮ್ಯಾಂಗೋದಲ್ಲಿ ಮಾಡೋಣ ಅಂದ್ಬಿಟ್ಟು. ಅದನ್ನೇನೋ ಅಂತಾರೆ, ಮಾವಿನ ಹಣ್ಣು ಫ್ರೆಂಡ್ಸ್, ಆ ವರ್ಡ್ ಬರ್ತಲ್ಲ, ಆ ವರ್ಡ್ ನೋಡ್ಕೊಂಡು ಅವ್ರು ಹೇಳ್ತೀನಿ. ಯೂಟ್ಯೂಬಲ್ಲಿ ಏನಾದರೂ ಮಾಡೋಣ ಮ್ಯಾಂಗೋ ರೆಸಿಪೀಸ್ ಅಂತ ಹೇಳಿ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಒಂದು ರೆಸಿಪಿ ಬಂದಿದೆ. ಅದು ತುಂಬ ಸಿಂಪಲ್ಲು, ಟೇಸ್ಟಾಗಿ ಬರ್ತಿದೆ ಅವ್ರು ತೋರಿಸೋ ಪ್ರಕಾರ. ಸೊ ನಾವು ಮಾಡಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಣ, ಹೇಗೆ ಬರುತ್ತೆ ಏನೋ ಅಂತಂದ್ಬಿಟ್ಟು
ಬಟ್ ಕರೆಂಟ್ಗೋಸ್ಕರ ವೆಯ್ಟಿಂಗ್ ಫ್ರೆಂಡ್ಸ್. ಕರೆಂಟ್ ಬಂದ ತಕ್ಷಣ ನಮ್ಮಲ್ಲಿರುವಂಥ ಕೈ ಚಳಕವನ್ನು ತೋರಿಸೋದೇ ಇವತ್ತು ಮಾಡಿ ತಿನ್ನೋದೇ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಎತ್ತಿರಬೇಕು ಫ್ರೆಂಡ್ಸ್ ಇವತ್ತು ಮಾಡಿಬಿಟ್ಟು. ಯಾಕಂದರೆ ಮೊನ್ನೆ ಬೇಲ್ಪುರಿ ಮಾಡಿಬಿಟ್ಟು ಅವ್ರಿಗೆ ಇಟ್ಟಲ್ಲ, ನಾನು ಒಬ್ಬಳೇ ತಿನ್ಕೊಬಿಟ್ಟಿದ್ದೆ. ಬಂದುಬಿಟ್ಟು ಮಾಡಿದ್ಯಾ ನಂಗೆ ಒಂದು ಸ್ವಲ್ಪ ಇಟ್ಟಿಲ್ವಲ್ಲೇ, ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಿದ್ದೆ ಅಂತ ಇದ್ರು. ಪಾಪ ಇವತ್ತು ಮಾಡಿ ಅವ್ರಿಗೆ ಕನ್ಫರ್ಮ್ ಎತ್ತಿರಬೇಕು ಫ್ರೆಂಡ್ಸ್, ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಬಟ್ ಏನಾದ್ರು ಮಾಡಬೇಕಂದಾಗೆ ಕರೆಂಟಿಗೆ ನನ್ನ ಮೇಲೆ ಹೊಟ್ಟೆ ಫ್ರೆಂಡ್ಸ್, ಹಾಗಾಗಿ ಕರೆಂಟ್ ಹೋಗ್ಬಿಡ್ತೈತೆ. ವೆಯ್ಟ್ ಮಾಡ್ತಾ ಇದ್ದೀನಿ, ಬಂದ ತಕ್ಷಣ ಪಟ್ ಅಂತ ಮಾಡಬೇಡ ಫ್ರೆಂಡ್ಸ್. ನಾನು ಮಾವಿನ ಹಣ್ಣಿನ ಸೀಕರಣೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಹೇಳಿದ್ನಲ್ಲ, ಸೊ ಮಾಡೋಣ ಅಂದ್ಕೊಂಡಿದ್ದೆ. ಈ ಮಾವಿನಕಾಯಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು ಫ್ರೆಂಡ್ಸ್. ಅದು ಬಂದುಬಿಟ್ಟು ಫುಲ್ ಚೆನ್ನಾಗಿ ಹಣ್ಣಾದರೆ ಚೆನ್ನಾಗಿರುತ್ತೆ ಅದು ಮಾಡೋಕ್ಕೆ. ಸೊ ನಾನು ನಿನ್ನೆ ನೋಡಿದ್ದೆ ಹಣ್ಣಾಗಿರುತ್ತೆ ಮಾಡೋಣ ಅಂದ್ಕೊಂಡಿದ್ದೆ, ಇವಾಗ ಬಂದು ನೋಡ್ರೆ ಹಣ್ಣಾಗಿಲ್ಲ. ಪಪ್ಪಾಯ ಚೆನ್ನಾಗಿ ಹಣ್ಣಾಗಿದೆ, ಪಪ್ಪಾಯನ ಕಟ್ ಮಾಡಬೇಕು. ಬಟ್ ಪಪ್ಪಾಯನ ಬೆಳಿಗ್ಗೆ ಕಟ್ ಮಾಡಿಕೊಂಡ್ರೆ ನಾಳೆ ಸಂಜೆ ತನಕ ತಿನ್ಬೋದು, ಇವಾಗ ಕಟ್ ಮಾಡಿದ್ರೆ ಹೋಗ್ಬಿಡುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಗೋಧುವೆ ಹಿಟ್ಟಿನ ದೋಸೆ ಮಾಡೋದಕ್ಕೆ ಗೋಧುವೆ ಇದೆ, ಇನ್ನೊಂದು ಸ್ವಲ್ಪ ಇದೆ ಫ್ರೆಂಡ್ಸ್ ಇಲ್ಲಿ. ಅದಕ್ಕೆ ಇದನ್ನು ಕೂಡ ಜಾಡಿ ಇಟ್ಕೊಬಿಡೋಣ ಅಂತ. ಕವರಲ್ಲಿರೋದು ಚೆನ್ನಾಗಿದೆ, ಸೊ ಇದರಲ್ಲಿರೋದು ಸ್ವಲ್ಪ ಹುಳ ಬಿದ್ದಂಗೆ ಕಾಣಿಸ್ತಾ ಇದೆ ಕಣ್ಣಿಗೆ, ಅದಕ್ಕೆ ಸ್ವಲ್ಪ ಜಾಡಿ ಇಟ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಮಾಡೋಕ್ಕೆ ಆಯಿಲ್ ಇಲ್ಲ, ಸೊ ಆಯಿಲ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇವತ್ತು ಚಪಾತಿನ ಮಾಡ್ತಾಯಿಲ್ಲ. ಬೇಜಾರಾಗ್ತೈತೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡ್ರು ಆಯಿಲ್ ಇಲ್ಲ ಅನ್ನೋದೊಂದು ಕಾರಣ ಬಂದುಬಿಡ್ತಲ್ಲ ಅಂತ ಅಂದ್ಬಿಟ್ಟು, ಸೊ ಇವಾಗ ಜಾಡಿ ಇಟ್ಕೊಂಡ್ಬಿಡ್ತೀನಿ. ಏನಿಲ್ಲ ಫ್ರೆಂಡ್ಸ್ ಇದರಲ್ಲಿ, ಇದು ಒಟ್ಟಿದ್ದೇನೋ ಒಟ್ಟಿದ್ದು, ಏನು ಹುಳ ಏನು ಬಿದ್ದಿಲ್ಲ. ಬಟ್ ಅಮ್ಮ ಹೇಳುತ್ತೆ ಸ್ವಲ್ಪ ದಿನ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಜಾಡಿ ಹಿಡಿದ್ಬಿಟ್ಟೆ ಮಾಡು ನೀನು ಅಂತ, ಅದಕ್ಕೋಸ್ಕರ ಅದು ನನಗೆ ಫಾಲೋ ಮಾಡಿದ್ದೆ ಅಷ್ಟೇ. ನನಗಂತೂ ಆನಿಯನ್ ಬೋಂಡ ಮಾಡೋಣ ಅನಿಸ್ತಿದೆ, ಮತ್ತು ಏನಾದರೂ ಸ್ಪೆಷಲ್ ಬೋಂಡ ಮಾಡೋಣ ಅನಿಸ್ತೈತೆ, ಬಜ್ಜಿ ಮಾಡೋಣ ಅನಿಸ್ತೈತೆ, ಚಪಾತಿ ಮಾಡೋಣ ಅನಿಸ್ತೈತೆ. ಚಳಿಗೆಲ್ಲನೂ ಸ್ಪೈಸಿಯಾಗಿ ತಿನ್ಬೇಕು ಅನಿಸ್ತಾ ಇದೆ. ಬಟ್ ಆಯಿಲ್ ಇಲ್ಲ ಫ್ರೆಂಡ್ಸ್, ಇಷ್ಟೇ ಇರೋದು ಇವಾಗ ನೋಡಿ, ಇಷ್ಟೇ ಇರೋದು ಆಯಿಲ್, ಇಷ್ಟೇ ಮನೇಲಿ ಗಟ್ಟಿ ತಗೋಬರಕ್ಕೆ ಕೇಳಿದ್ದೀನಿ. ಇವತ್ತು ತಗೋಬರ್ತಾರಲ್ಲ ಅಂತ ಗೊತ್ತಿಲ್ಲ, ಬಟ್ ತರಿಸ್ಬೇಕು. ನಾಳೆಗೆ ಆಗುತ್ತೆ, ನಾಳೆ ಮಾರ್ನಿಂಗು. ಸೊ ನಾಳೆ ಸಂಜೆ ಅಷ್ಟರಲ್ಲಿ ಆಯಿಲ್ನ ತರಿಸ್ಬೇಕು. ಗೋಧಿ ದೋಸೆಗೆ ಬರೀ ಪ್ಲೈನ್ ದೋಸೆನ ಹಾಕ್ಕೋಬೋದು ಫ್ರೆಂಡ್ಸ್, ನೀರಲ್ಲಿ ಮಿಕ್ಸ್ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಗೋಧಿ ದೋಸೆಗೆ ಚಟ್ನಿ ಕೂಡ ಬೇಡ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಹೀಗೆ ಮಾಡಿಕೊಂಡ್ರೆ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಪ್ಲೇನ್ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೆ, ತುಂಬ ಟೇಸ್ಟಾಗಿ ಬಂದಿತ್ತು. ಗೊತ್ತಿಲ್ಲದ್ರೆ ಮಾಡಿದ್ದೆ, ಅವತ್ತು ಚೆನ್ನಾಗಿ ಬಂದಿತ್ತು. ಸೊ ಗೊತ್ತಿದ್ದು ಮಾಡ್ತಿದ್ದೀನಿ, ಇನ್ನೂ ಟೇಸ್ಟಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಟೇಸ್ಟಾಗಿ ಮಾಡೋಣ ಅಂದ್ಬಿಟ್ಟು ಒಂದೇ ಒಂದು ಈರುಳ್ಳಿ ಫ್ರೆಂಡ್ಸ್ ಇಷ್ಟೇ ಇದಪ್ಪ. ಸೊ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತಂದರೆ ಅನ್ನ ಒಬ್ರಿಗೆ ಆಗೋಷ್ಟಿದೆ ಫ್ರೆಂಡ್ಸ್. ಇವಾಗ ಒಬ್ರಿಗೆ ಆಗೋಷ್ಟು ದೋಸೆ ಅಂದರೆ ಒಂದು 4 ದೋಸೆ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಅನಿಸುತ್ತೆ. ಸೊ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಕಲ್ಲು ಉಪ್ಪು ಫ್ರೆಂಡ್ಸ್, ಪುಡಿ ಉಪ್ಪಿಲ್ಲ, ಅದಕ್ಕೆ ಒಂದು 2 ನಿಮಿಷ ಇದು ಕರಗಬೇಕು. ಸ್ವಲ್ಪ ನೀರು ಹಾಕಿರ್ತೀನಿ ಸದ್ಯಕ್ಕೆ. ಸೊ ಮಿಕ್ಸ್ ಮಾಡ್ತಾ ಅದು ಕರಗ್ಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಚಿಕ್ಕದಾಗಿ ನೋಡಿ ಈ ಥರ ಇನ್ನೊಂದೇ ಬಾಯಿ ಸಿಗ್ತಾ ಇದ್ದರೆ ಸಕ್ಕ ಟೇಸ್ಟಾಗಿರ್ತೈತೆ ಅದಕ್ಕೆ. ಮತ್ತು ಇದಕ್ಕೆ ನೆಕ್ಸ್ಟು ಖಾರದ ಪುಡಿ ಹಾಕ್ಕೋಬೋದು, ಅಥವಾ ಇಲ್ಲಾಂದರೆ ಸಾಂಬಾರು ಪುಡಿ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ಖಾರದ ಪುಡಿನ ಹಾಕ್ಕೊತೀನಿ. ಇಲ್ಲ ಅಂತಂದರೆ ಇದಕ್ಕೆ ಹಸಿಮೆಣಸಿಗೆ ಕೂಡ ಕಟ್ ಮಾಡಿ ಹಾಕ್ಕೊಂತಾರೆ. ಬಟ್ ಬಾಯಿಗೆ ಸಿಕ್ಕಿದ್ರೆ ಮೊನ್ನೆ ಆದಾಗ ನನಗೆ ಪಾನಿಪುರಿ ತಿನ್ನ, ಬೇರೆ ಏನಾದ್ರು ಮೆಣಸಿನ್ಕಾಯಿ ಪುರಿ ತಿನ್ನ ಗೊತ್ತಿಲ್ಲ, ಆ ಥರ ಆಗ್ಬಿಟ್ಟಿದ್ದು ನನಗೆ, ಹಾಗಾಗಿ ಬೇಡ. ಸೊ ಇಷ್ಟು ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೇನು ಕೈಯಲ್ಲೇ ಮಾಡಬೇಕು ಅಂತ ಏನಿಲ್ಲ. ಸೊ ಸೌಟಲ್ಲೇ ಚೆನ್ನಾಗಿ ಬರುತ್ತೆ ದೋಸೆ ಅಲ್ವಾ, ಹಾಗಾಗಿ. ಸೊ ಇವಾಗ ಇದಕ್ಕೆ ನೆಕ್ಸ್ಟು ಜಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತೀವಿ. ಏನಿಲ್ಲ ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇದು ಫುಲ್ಲು ತೆಳುವಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಈ ಹದದಲ್ಲಿದ್ದರೆ ಇದು ದೋಸೆಗೆ ಚೆನ್ನಾಗಿರುತ್ತೆ. ಸೊ ನೋಡಿ ಕಲರೇ ಸಕ್ಕತ್ತಾಗಿದೆ ಅಂತ. ಸೊ ಇವಾಗ ಕೊತ್ತಂಬರಿ ಸೊಪ್ಪಿದ್ರೆ ಇಷ್ಟೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ಸೊ ಇವಾಗ ಏನಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೇ ಸಾಕು ಫ್ರೆಂಡ್ಸ್. ಇದಕ್ಕೆ ಖಾರ, ಈರುಳ್ಳಿ, ಉಪ್ಪು ಮತ್ತು ಇಷ್ಟು ಹಾಕ್ಕೊಂಡಿದ್ವಿ. ಬೇಕಿದ್ರೆ ಒಂದೇ ಒಂದು ಪಿಂಚಷ್ಟು ಸಕ್ಕರೆ ಕೂಡ ಹಾಕ್ಕೋಬೋದು. ಇವಾಗ ದೋಸೆ ಹಿಟ್ಟು ರೆಡಿ ಇದೆ, ಇದೊಂದು 10 ನಿಮಿಷ ಬಿಟ್ಬಿಡೋಣ ಹಾಗೆ ಇರಲಿ ಅಂತ. ಸೊ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿ ಇಟ್ಟಿದ್ವಿ. ಇದನ್ನು 10 ನಿಮಿಷ ಆಗಿರ್ಬೋದು, 20 ನಿಮಿಷ ಆಗಿರ್ಬೋದು, ಪರವಾಗಿಲ್ಲ. ಸ್ವಲ್ಪ ಹೊತ್ತು ಮ್ಯಾಗ್ನೇಟ್ ಆಗೋ ಥರ ಎಣ್ಣೆ ಇಟ್ಟರೆ ಏನು ಪರವಾಗಿಲ್ಲ. ಇವಾಗ ನಮ್ಮ ಮನೇಲಿ ಬರೋ ತನಕ ನಾನು ಮಾಡೋಕೆ ಹೋಗಲ್ಲ. ನಮ್ಮ ಮನೇಲಿ ಬಂದ ತಕ್ಷಣ ಬಿಸಿಯಾಗಿ ಮಾಡ್ಕೊಬಿಡ್ತೀನಿ. ರೈಸ್ ಹೆಂಗಿದ್ದು ಇದೆ, ಸಾಂಬಾರು ಬೆಳಗ್ಗೆ ಮಾಡಿರೋದೇನೆ, ಬೆಳಗ್ಗೆ ಅಂದರೆ ಮಧ್ಯಾಹ್ನ 12 ಗಂಟೆಗೆ ಮಾಡಿರೋದು, ಹಾಗಾಗಿ ಎವ್ರಿಥಿಂಗ್ ಇಸ್ ಡನ್. ಅಲ್ಲನೇ ಪಾಪ ನಿಜ ಇದಾಗುತ್ತಾ ಸೀರಿಯಸ್ಲಿ? ನಂಗೆ ಯಾಕೋ ಡೌಟಪ್ಪ. ಹಂಗೆ ಬರೋದು ಬಾ, ಇದ್ದಾಗಲ್ಲ ಸೈಕಲ್ ಗ್ಯಾಪ್ ಸೈಕಲ್ ಎತ್ಕೊಳೋದು ನೋಡಿ ಒಂದು ಪಾಪ. ನನಗೆ ಕೌಂಟ್ರ್ ಕೊಡ್ತೀಯಾ? ಫ್ರೆಂಡ್ಸ್ ಇವ್ರು ಯಾವುದೋ ಒಂದು ಚೈನ್ ಪೀಸ್ ಎತ್ಕೊಬಂದಿದ್ದಾರೆ, ಆದರೆ ಅದು ಹಾಕೋಕ್ಕೆ ನನಗೆ ಬರ್ತಾ ಇಲ್ಲ. ಇವ್ರು ಹೆಂಗೆ ಆಗ್ತಿರೋ ಗೊತ್ತಿಲ್ಲ. ನೋಡು, ಅವ್ರಿಗೆ ಕೂಡ ಗೊತ್ತಿಲ್ಲ ಮೆಥಡು, ನಾನು ತೋರಿಸ್ಕೊಟ್ಟಿದ್ದೀನಿ. ಇದನ್ನು 1000 ಹಾಕ್ತೀನಿ ಅಂತ ಬಿಲ್ಡಪ್ ಕೊಟ್ಟವ್ರೆ ಫ್ರೆಂಡ್ಸ್. ನೋಡ್ಬೇಕು ಇವ್ರು ಎಷ್ಟು ಹಾಕ್ತಾರೆ ಅಂತ. ಲೈವಲ್ಲಿ ನೀವು ನೋಡ್ತಾರ್ರಿ. ಸಿಂಪಲ್ ಮೆಥಡ್. ಆ ಅಕ್ಕ
ಅವ್ರು ತೋರಿಸ್ಕೊಟ್ಟಿಲ್ಲ ನಮಗೆ ಅಂತ. ಇದು ಈಸಿ ಐತೆ ಅಂತ ನಾನು ಹೇಳ್ಕೊಡ್ತೀನಿ. ತಲೆ ಇದೆ ಪಾಪ ಹಿಂಗೆ. ಫ್ರೆಂಡ್ಸ್ ನೀವು ಹೇಳ್ತಿದ್ರಲ್ಲ ಏನೋ ಕಟಿಂಗ್ ಚೆನ್ನಾಗಿಲ್ಲ ಅಣ್ಣದು ಅಂತ, ಈ ಕಟಿಂಗ್ ನೋಡ್ರಿ ಹೋಗಿ ಆಲ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮೂರಲ್ಲಿ ಹೋಗಿ ಮಾಡಿಸ್ಕೊಂಡೆ. ಅದೇ ಇವ್ರ ಹೇರ್ ಸ್ಟೈಲು ಚೆನ್ನಾಗಿಲ್ಲ ಅಂತಿದ್ರಲ್ಲ, ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ ಫ್ರೆಂಡ್ಸ್. ಫುಲ್ ಖುಷಿ ಆಗ್ಬಿಡ್ತಾರೆ. ಅಯ್ಯೋ ಈ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ಇಲ್ಲಿ ಅಂಗಡಿ ಒಳ್ಳೆ ಗ್ರ್ಯಾಂಡ್ ಆಗಿತ್ತು. ಅಂಗಡಿ ನೋಡೋದಕ್ಕೆ ಮಸ್ತಾಗಿತ್ತು. ಆದರೆ ಕಟಿಂಗ್ ಮಸ್ತಾಗಿಲ್ಲ. ಏನು ಈ ಥರ ಆಯ್ತು ಅಂಗಡಿ ಹಿಂಗೆ ಮಾಡ್ಬೋದು ಇವ್ರು ಕಟಿಂಗ್ ಅಂತ ಹೋಗ್ಬಿಟ್ಟೆ ಒಳಗೆ. ಹೋಗಾದ್ಮೇಲೆ ನಮ್ಮ ಕೈಗೆ ತಲೆ ಕೊಟ್ಟೆ. ಸೀರಿಯಸ್ಲಿ ಕಟಿಂಗು ಚೆನ್ನಾಗಿಲ್ಲ, ಡಬ್ಬ ಥರ ಇದೆ. ಥೂ ಫ್ರಂಟಿಂದ ನೋಡು. ಓಹೋ ಕೋತಿ ಥರ ಇದೆ ಪಾಪ. ಈ ಕಡೆಯಿಂದ ನಾಯಿ ಥರ ಇದೆ ಪಾಪ. ಹಂಗೆಲ್ಲ ಬೈಬಾರ್ದು ಇಷ್ಟ. ಹೌದಾ, ತಪ್ಪಾಯ್ತು, ಸಾರಿ. ಏನೋ ಆಸೆ ನನಗಿಂತ ಸ್ಪೀಡ್ ಆಗಿ ಮಾಡ್ಬೋದು ನೀವು. ಫ್ರೆಂಡ್ಸ್ ಸಮೋಸ ತಗೊಬಂದಿದ್ದಾರೆ, ಮೊನ್ನೆ ತಿನ್ಬಿಟ್ಟು ಫಿದಾ ಆಗ್ಬಿಟ್ಟಿದೆ ಈ ಸಮೋಸಾಗೆ, ಮತ್ತೆ ತಗೊಬಂದಿದ್ದಾರೆ. ತಿನ್ಬೇಕು. ಇವಾಗ ತಿನ್ಬೇಡ. ಯಾಕ? ಊಟ ತಿನ್ಬಿಟ್ಟು. ಅದೇ ಊಟ ತಿನ್ಬಿಡ್ತೀನಿ. ದೋಸೆ ಬಿಡ್ಬೇಕು ಇವಾಗ. ತಗೋ. ಎಣ್ಣೆ ಹಾಕಿಲ್ಲ, ಏನು ಹಾಕಿಲ್ಲ. ಬರೋದೇ ಇಲ್ಲ ನೋಡ್ಕೋದು. ಸುಮ್ಮನೆ ರಿಕಣ್ಣ ಹಾಕ್ಬೇಡ. ಮೊನ್ನೆ ಎಷ್ಟು ಚೆನ್ನಾಗಿತ್ತು. ಎಲ್ಲ ಡ್ರೆಸ್ಗೆ ಇಲ್ಲ ಅಷ್ಟು ಬೇಗ ಹೋಗಿದ್ಯಾ ಫ್ರೆಂಡ್ಸ್. ಇದು ಬೋಂಡಕ್ಕೆ ಚಟ್ನಿ. ಬೇಕಂದ್ರೆ ಬಾಯ್ಗೆ ಎದೊಳ ಬಿಡ್ತಾವ. ಸೂಪರ್ ಬಂದಿದೆ ಫ್ರೆಂಡ್ಸ್. ನೋಡಿ ಎದೊಳಲ್ಲ ಅಂದ್ಕೊಂಡು ಎದೊಳ್ದು ಇದೆ. ಸಕ್ಕರೆ ಬಂದಿದೆ ಇವತ್ತು ನಾನು ಮಾಡಿರೋದು. ಫುಲ್ಲು ಕಮ್ಮಿ ಮಾಡಿಕ್ಕಿದ್ಯಾ? ಇದು ಕಿತ್ತೋಗ್ಲಿ ಐತೆ ನಿನ್ಕ. ಅಲ್ಲೋಡು ನೀನು ನೆಕ್ಸ್ಟ್ ನಾನು ಹಾಕ್ತೀನಿ ನೋಡು. ಬರ್ತದೆ ಇದು ನೀನು ಹಾಕಿರೋದು. ಪಾಪ ಕಿತ್ತಾಕ್ಬೇಡಾರ, ಮಾಡಿದ್ದೆ 3 ದೋಸೆ ಕಲೋಡಲ್ಲಿ ಪಾಪ. ಹೋಗಿ ಸುಮ್ಮನೆ ಹೊಗೆ ಬಂದಿದೆ ಅಂದ್ರೆ ಮಾಡಬಾರ್ದು. ಇದೇನೋ ಇದು? ವಾವ್, ಫೈನಲಿ ಫ್ರೆಂಡ್ಸ್ ನಮ್ಮ ದೋಸೆ ರೆಡಿ ಆಗ್ತಾ ಇದೆ. ಪ್ರೇಮ್ ಬಿಟ್ಟು ಈಚೆನೆ ಬಂದ್ಬಿಟ್ಟಿದೆ. ಈ ದೋಸೆಗೆ ಬಂದಿರೋ ಗತಿ ನೋಡಿ ಫ್ರೆಂಡ್ಸ್, ಎಂತ ಗತಿ ಬಂದಿದೆ. ನೀನು ಮಾಡಿದ ಪಾಪ, ನಾನಲ್ಲ. ಏನು ಅರ್ಧ ಕೆಜಿ ಎಣ್ಣೆ ಹಾಕ್ತಿರೋದು ಅಷ್ಟೇ ಅಲ್ಲ. ಎಣ್ಣೆ ತಗೋಬಾ, ಎಣ್ಣೆ ಇಲ್ಲ ಹಸ್ರನ್ನ. ಆದ್ರೆ ಅದನ್ನ ಬೇಡ, ಅದನ್ನ ಚಟ್ನಿನ ಪಾಪ ಹಂಗ ತಿಂತ ಇದೆಯಾ? ಬೇಡ ಬೇಯಬೇಕು ಅಂದ್ರೆ ಅದಂತಾರೆ ಯಾರನ್ನ. ಏನಾಯ್ತಾ ಸ್ವಲ್ಪ ನಿಂಕೈತಾ? ಇದು ಹಿಂಗೆ ತೀಯೋದು ಸರಿನಾ? ತೀಯೋದು ಅವಾಗ ಬೇಯೋದಿಲ್ಲ ನೋಡಿ ಫ್ರೆಂಡ್ಸ್. ತೀಬೇಕಂತೆ ತೀದ್ರೆ ಏನಂತೆ ಬೇಯೋದು. ಏನೇನು ಮಾತಾಡ್ತಾರ ನೋಡ್ರಿ. ಗೋಧಿ ಹಂಗೆ ಬೆಂದ್ಬಿಡ್ತಿದ್ದ. ಏನು ತಿಂತೇವೆ ಪಾಪ, ಫ್ಲೇಮ್ ಕಮ್ಮಿ ಕೊಡು ಪಾಪ. ಓಕೆ ಫ್ರೆಂಡ್ಸ್, ಅಯ್ಯೋ ಕೆಮ್ಮು ಬರ್ತಾ ಇದೆಯಾ? ಕ್ಲಾರಿಟಿ ಇಲ್ಲ ಫೋನ. ಇಲ್ಲ ಬರ್ತೈತೆ ನೋಡು. ಇಲ್ಲ ಫ್ರೆಂಡ್ಸ್, ಊಟ ಎಲ್ಲ ಆಯ್ತು ನಮ್ಮದು. ಏನು ಗೊತ್ತಾ ಫ್ರೆಂಡ್ಸ್, ಬೋಂಡ ಎಲ್ಲ ತಿಂದೆ, ಊಟನೂ ತಿಂದೆ. ಊಟ ಸ್ವಲ್ಪ ಅನ್ನ ಮಿಕ್ಕ ಹೋಗ್ಬಿಡ್ತು, ಬೇಜಾರಾಗ್ತೈತೆ. ಇನ್ನೊಂದೇನಂದರೆ ಸಮೋಸ ತೊಗೊಬಂದಿದ್ರು. ನಾನು ತುಂಬ ದಿನ ಆದಮೇಲೆ ಮೊನ್ನೆ ಯಾವತ್ತೋ ಒಂದಿನ ತಿಂದಿದ್ದೆ ನಾನು ಆಲೂಗಡ್ಡೆ ಸಮೋಸನ. ನೀವು ನೋಡಿರ್ತೀರ ವೀಡಿಯೋ, ಸಣ್ಣ ತಿಂದಿದ್ದೆ ಫ್ರೆಂಡ್ಸ್. ಹಂಗೆ ಇಬ್ಬರು ಅನ್ಕೊ ತಿಂದಿದ್ದೆ. ಸೊ ಅದನ್ನ ಕೇಳಿ ಇವತ್ತು ನಾನೇ ತರಿಸ್ದೆ ತಿನ್ನೋಣ ಅಂತ ಆಸೆಯಾಗಿ. ನಮ್ಮ ಮನೇಲಿ ಊಟ ಮಾಡ್ಬಿಟ್ಟು ಊಟ ಸರಿಯಾಗಿ ಮಾಡಲ್ಲ ಅಂದ್ರೆ ಊಟ ತಿಂದ್ಬಿಟ್ಟೆ ಇವಾಗ ಸಮೋಸ ತಿನ್ನೋಕೆ ಆಗ್ತಿಲ್ಲ ಫ್ರೆಂಡ್ಸ್. ಹೊಟ್ಟೆ ತುಂಬೋಗಿ ಅನ್ನನೇ ಮಿಕ್ಬಿಟ್ಟಿದೆ. ಸೋ ಸ್ಯಾಡ್ ಇವತ್ತು. ಪಾಪ ಹೆಂಗಿತ್ತಪ್ಪ ಊಟ? ಇವ್ರು ಹೇಳಲ್ಲ ಫ್ರೆಂಡ್ಸ್, ಯಾಕಂದರೆ ಅವ್ರಿಗೆ ಬೇಜಾರಾಗಿದೆ. ಯಾಕಂತಂದರೆ ಬೆಳಗ್ಗೆ ಅನ್ನ ಹಾಕಿದ್ದೀನಿ ಅಂದ್ಬಿಟ್ಟು ಕಾಲ್ ಮಾಡ್ಕೊಂಡವ್ರೆ ಅಲ್ಲಪ್ಪ. ಹೌದಿರಿ ಫ್ರೆಂಡ್ಸ್, ಇನ್ನೊಂದು ತೋರಿಸ್ತೀನಿ. ಫುಲ್ ಬಿಲ್ಡಪ್ ಕೊಡ್ತಿದ್ರಲ್ಲ ನಮ್ಮ ಮನೆಯವ್ರು. ಇರಿ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಕಷ್ಟ ಅಂತ ಹೇಳಿದ್ದೀನಿ, ಈಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಷ್ಟು ಹಾಕೋರೆ 7 ಹಾಕಿದ್ದಾರೆ ಅಷ್ಟೇ. ಅಲ್ಲಿ ಎಷ್ಟು ನಿಮಿಷಕ್ಕೆ ಹಾಕಿದ್ದೀನಿ ನೋಡೋಣ ಫ್ರೆಂಡ್ಸ್. ಇವಾಗ ನಾನು ಏನು ಎಡಿಟ್ ಮಾಡಲ್ಲ ಇರಲಿ, ನೋಡೋಣ ಎಷ್ಟು ಹಾಕ್ತಾರೆ ಏನು ಕತೆ ಅಂತಂದ್ರೆ. ನೋಡು ಒಂದೊಂದು ಲಾಕ್ ಆಗ್ತೈತಿ ಇಲ್ಲಿ. ಅಲ್ಲೋಡಲ್ಲಿ ಕರೆಕ್ಟಾಗಿ ಕೂತಿಲ್ಲ. ಈ ಎಲ್ಲ ಕರೆಕ್ಟಾಗಿ ಕೂತಿದೆ. ಇದು ಪ್ರೆಸ್ಸಿಂಗ್ ಪ್ರಾಬ್ಲಮ್ಮು ಅವ್ರದ್ದು. ನೋಡೋ ಎಷ್ಟು ಪ್ರೆಸ್ ಮಾಡಿದ್ರು ಹೋಗಲ್ಲ ಅದು. ಇಲ್ಲಿ ಪ್ರೆಸ್ಸಿಂಗ್ ಪ್ರಾಬ್ಲಮ್.
ಯಾಕೆ ಗೊತ್ತಾ, ಇದರಲ್ಲಿ ಪ್ರಾಬ್ಲಮ್ ಬರುತ್ತೆ. ಬೆಂಡಾಗೈತೆ ನೋಡಿ ಇದ್ರೊಳಗೆ, ರಿಜೆಕ್ಷನ್ ಪಿಸ್ಕ್ಲು. ಇವಾಗ ಫ್ರೆಂಡ್ಸ್ ಆಯ್ತು ಇವಾಗ ಇದಕ್ಕೆ ಇನ್ನೊಂದು ಪೀಸ್ ಎತ್ಕೊತೀನಿ. ಇದು ಎಷ್ಟು ಈಸಿಯಾಗಿ ಹೋಗುತ್ತೆ ನೋಡಿ, ಯಾಕಂದರೆ ಅದು ರಿಜೆಕ್ಷನ್ ಪೀಸು ಒಂದೊಂದು ಹಾಕ್ಬಿಡ್ತಾರೆ, ಅವ್ರು ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ ಇದು ಈ ಥರ ನೋಡಿ, ಇದು ಈ ಥರ ಸಪ್ರೇಟ್ ಪಿನ್ ಇದೆ, ಆಮೇಲೆ ಇದೊಂದು ಸಪ್ರೇಟ್ ಇದೆ, ಆಮೇಲೆ ಇದೊಂದು ಸಪ್ರೇಟ್ ಇದೆ. ಈ ಥರ 3 ಪೀಸ್ ಸಪ್ರೇಟ್ ಇದೆ, ಮತ್ತು ಇದೊಂದು 4ನೇದು ಅಲ್ಲ ಪಾಪ ನೋಡಿರಿ, ಈ ಥರದೊಂದು. ಸೊ ಈ 4 ಪೀಸ್ನ ಜೋಡಿಸಿದ್ರೆ ಒಂದು ಪೀಸ್ಗೆ 10 ಪೈಸೆ ಫ್ರೆಂಡ್ಸ್ ಕೊಡೋದವರು. ರಿಜೆಕ್ಷನ್ ಬೇರೆ ಹಾಕಿ ಕೊಡ್ತೀನಿ. ಸೊ ಈ ಥರದ್ದು ನಾವು 100 ಮಾಡಿದ್ರೆ 10 ರೂಪಾಯಿ ಸಿಗುತ್ತೆ, 1000 ಮಾಡಿದ್ರೆ 100 ರೂಪಾಯಿ ಸಿಗುತ್ತೆ. ಇವಾಗ ಇದಾಗ್ತೀನಿ. ಇವಾಗ ಇವರು ಪಾಪ ಇವಾಗ ಎಷ್ಟು ಮಾಡೋ ಪಾಪ ಹಾಫ್ ಆನ್ ಅವರಲ್ಲಿ ನೀನು ಅಮ್ಮಮ್ಮ ಅಂದರೆ 100 ಮಾಡ್ತೀವಿ ಹಾಫ್ ಆನ್ ಅವರಲ್ಲಿ, ಹೌದಾ? ಓಕೆ, ಮತ್ತು ಇವತ್ತೇ ಮುಗಿಸ್ಬಿಡ್ತೀವಿ ಫ್ರೆಂಡ್ಸ್ 1000 ನಾವು. ಇವತ್ತೇನು ನಿದ್ದೆ ಮಾಡಲ್ಲ ಬೇಡ. ಸೂಪರ್, ನೋಡ್ಕೊ ಹಾಕ್ತೀನಿ ಇವಾಗ, ತೋರಿಸೋ ವಿಡಿಯೋ. ಒಂದೊಂದು ರಿಜೆಕ್ಷನ್ ಪೀಸ್ಗಳು ಕೊಟ್ಟಿರ್ತಾರೆ ಫ್ರೆಂಡ್ಸ್. ಈ ಸ್ಟಾರ್ ಇದೆ ಅವ್ರ ಹತ್ರ, ಕಾಣಿಸ್ತಿದ್ಯಾ? ಟ್ಯಾಟೋ ಹಾಕ್ಸಿರೋದು ನಮ್ಮ ಕಲರ್ಗೆ ಕಾಣಿಸೋದೇ ಇಲ್ಲ. ಅದು ಚೆನ್ನಾಗಿತ್ತು, ನಮ್ಮ ತಾತನೇ ನೆನಪಾತಾನೆ ಅಂತೆಲ್ಲ ನೋಡಿದ್ರೆ. ನಮ್ಮ ತಾತ ನಾನು ಆವತ್ತ ಟ್ಯಾಟೋ ಹಾಕ್ಸ್ಕೊಂಡು ಬಂದಿದ್ದೆ. ನಮ್ಮ ತಾತ ಏನು ಮಾಡಿದ್ರು, ವಾವ್ ಇಷ್ಟು ಬೇಗ ಆಗ್ತಿದ್ಯಾ? ಆಗುತ್ತೆ, ಒಂದೊಂದು ರಿಜೆಕ್ಷನ್ ಪೀಸ್ ಇದ್ರೆ ಫ್ರೆಂಡ್ಸ್ ನಿಜ ಒಂದು ಹಾಫ್ ಅನ್ ಅವರ್ ಕುತ್ಕೊಂಡು ಹಾಕಿದ್ದೀನಿ, ನನಗೆ ಒಂದು ಕೂಡ ಹಾಕಾಗಿಲ್ಲ. ಇದನ್ನ ಇಲ್ಲಿ ಇಕ್ಬಿಟ್ಟು ಇದನ್ನ ಹಿಂಗಿಕ್ಕೋ, ಈ ಪೀಸ್ನ ಇಲ್ಲಿ ಸುಮ್ಮನೆ ಇಟ್ಕೊಂಡು ಇದನ್ನ ಹಿಂಗಿಕ್ಕಿದ್ರೆ ಕಷ್ಟ. ಸೊ ಇದನ್ನ ಹಿಂಗಿಕ್ಬೇಕು, ಇದ್ರ ಮೇಲೆ ನಮಗ್ರ ಹತ್ರ ಹಿಂಗಿಕ್ಕೊಂಡು ಈ ಪಿನ್ ಎತ್ತಿ ಈ ಗ್ಯಾಪಲ್ಲಿ ಹಾಕ್ಬಿಟ್ರೆ ಈಸಿ ಆಗಿಬಿಡುತ್ತೆ ನೋಡು. ಸೂಪರ್, ಈ ಥರ ಫ್ರೆಂಡ್ಸ್ ಇದು. ಸೊ ಈ ಥರ ನಾವು 100 ಮಾಡಿದ್ರೆ 1000 ರೂಪಾಯಿ ಸಿಗುತ್ತೆ, ಸಾರಿ 1000 ರೂಪಾಯಿ ಮಾಡಿದ್ರೆ 100 ರೂಪಾಯಿ ಸಿಗುತ್ತೆ. ಈ ಥರದ್ದು ನಾವು ಇವಾಗ 100 ಮಾಡಿದ್ರೆ 10 ರೂಪಾಯಿ ಸಿಗುತ್ತೆ ಅಷ್ಟೇ. ಅಷ್ಟೇ. ನಮ್ಗೆ ಇವಾಗ ಎಷ್ಟಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್, ಇವಾಗ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಮಾಡಿಬಿಟ್ಟು ಮಲ್ಕೊಂಡ್ರೆ ಇವತ್ತಿನ ಡೇ ಮುಗಿಯುತ್ತೆ. ಪಾತ್ರೆಗಳು ತುಂಬ ಇದ್ದಾವೆ, ತೊಳೆಯೋಕ್ಕಾಗಿಲ್ಲ ಫ್ರೆಂಡ್ಸ್. ಇವತ್ತು ಫುಲ್ ಬೆನ್ನೋತಿದೆ ಸ್ವಲ್ಪ. ಇದು ವಾಚ್ ಬೇರೆ 60 ಪೀಸ್ ಮಾಡಿಬಿಟ್ಟಿದ್ದೀನಿ, 60 ರೂಪಾಯಿ ಅರ್ನ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು. ಇವತ್ತಲ್ಲ ಗುರುವಾರ ಸಂಜೆಯಿಂದ ಇವತ್ತು ಶನಿವಾರ ಸಂಜೆವರೆಗೂ ಅಂದರೆ 2 ದಿನಕ್ಕೆ 60 ರೂಪಾಯಿ ದುಡ್ದಿದ್ದೀನಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇವತ್ತು ಇಲ್ಲಿಗೆ ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ಟೆಗಳು ಒಗಿಬೇಕು ಫ್ರೆಂಡ್ಸ್, ಜಾಸ್ತಿ ಇದ್ದಾವೆ, ಒಗಿಬೇಕು ಅಂದ್ಕೊಂಡಿದ್ದೀನಿ. ಈ ಮಳೆನೂ ಸಪೋರ್ಟ್ ಮಾಡ್ತಾಯಿಲ್ಲ, ಈ ಪ್ರಕೃತಿನೂ ಸಪೋರ್ಟ್ ಮಾಡ್ತಾಯಿಲ್ಲ, ಇವರು ಸಪೋರ್ಟ್ ಮಾಡ್ತಾಯಿಲ್ಲ, ಹಾಗಾಗಿ ನಾನು ಕೆಳಗೆ ಹಾಕ್ತಾಯಿಲ್ಲ. ನೋಡೋಣ ಮುಂದೆ ಕಥೆ ಏನು ಎತ್ತ ಅಂದ್ಬಿಟ್ಟು ನಾಳೆ ನಾನು ಬ್ಲಾಗಲ್ಲಿ ನೋಡೋಣ ಫ್ರೆಂಡ್ಸ್. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ಕೊತಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ. ಇವತ್ತಿನ ವಿಡಿಯೋ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇವತ್ತಿನ ವಿಡಿಯೋ ಲೈಕನ್ನು ಮಾಡಿ, ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ತುಂಬ ಮೋಟಿವೇಟ್ ಸಿಗುತ್ತೆ. ನಾನು ಹೇಳಿ ಅದಕ್ಕೆ ಟೇಕ್ ಕೇರ್, ಬಾಯ್.